ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಡ್ಯಾಶ್ ಭಾಷೆಯನ್ನು ಬಳಸಲಾಗಿದೆ. ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ಯೂಸ್ಡ್ ಡ್ಯಾಶ್ ಲ್ಯಾಂಗ್ವೇಜ್ ಅಂತ ಕೊಟ್ಟಿದ್ದಾರೆ. ಸೊ ಮಷಿನ್ ಲ್ಯಾಂಗ್ವೇಜ್, ಅಸೆಂಬ್ಲಿ ಲ್ಯಾಂಗ್ವೇಜ್, ಎ ಮತ್ತು ಬಿ, ಹೈ ಲೆವೆಲ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಮೊದಲ ತಲೆಮಾರಿನ ಕಂಪ್ಯೂಟರ್ ಅಂತ ಹೇಳಿದಾಗ ಈಗ ಇರ್ತಕ್ಕಂಥದ್ದು ಟೋಟಲ್ ಆಗಿ 6 ಜನರೇಷನ್ ಇಟ್ ಮೀನ್ಸ್ 6 ತಲೆಮಾರುಗಳಲ್ಲಿ ಇರ್ತಕ್ಕಂಥದ್ದು ಇವಾಗ. ಸೊ ಇದ್ರ ಪ್ರಕಾರ ನೋಡ್ತಾ ಹೋದಾಗ ಯಾವ್ದು ಏನೇನು ಅಂತ ನೋಡ್ತಾ ಹೋಗೋಣ. ಸೊ ಅದಕ್ಕೂ ಮೊದಲ ತಲೆಮಾರಲ್ಲಿ ಕಂಡು ಬರ್ತಕ್ಕಂಥ ಕಂಪ್ಯೂಟರ್ಗಳನ್ನ ಭಾಷೆ ಯಾವುದು ಅಂತ ಹೇಳಿದ್ರೆ ಮಷಿನ್ ಲ್ಯಾಂಗ್ವೇಜ್, ಯಾಂತ್ರಿಕ ಭಾಷೆ ಅಂತ ಹೇಳ್ತೀವಲ್ಲ. ಸೊ ಮಷಿನ್ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು. ಸೊ ಆಪ್ಷನ್ 1 ಏನಿದು ಮಷಿನ್ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು. ಸೊ ಇನ್ನು ಅಸೆಂಬ್ಲಿ, ಎ ಮತ್ತು ಬಿ, ಹೈ ಲೆವೆಲ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಮೊದಲ ತಲೆಮಾರಲ್ಲಿ ಕಂಡು ಬರ್ತಕ್ಕಂಥದ್ದಲ್ಲ. ಮಷಿನ್ ಅಂತ ಹೇಳಿದ್ರೆ ಯಾಂತ್ರಿಕ ಭಾಷೆ ಅಂತ ಹೇಳ್ತೀವಿ. ಯಂತ್ರ, ಮಷಿನ್, ಯಾಂತ್ರಿಕ ಭಾಷೆ. ಸೊ ನೋಡಿ ಇಲ್ಲಿದೆ ನೋಡಿ, ಮೊದಲನೇ ತಲೆಮಾರು, ಎರಡನೇ ತಲೆಮಾರು, ಇಟ್ ಮೀನ್ಸ್ ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇಲ್ಲಿ ಫಸ್ಟ್ ಜನರೇಷನ್ ಅಂತ ಹೇಳಿದಾಗ ನಿರ್ವಾತ ನಳಿಕೆ ಅಂತ ಹೇಳ್ತೀವಿ. ನಿರ್ವಾತ ನಳಿಕೆ, ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತ ಹೇಳ್ತೀವಿ. ಸೊ ಇದು ಬಂದು ಯಾಂತ್ರಿಕ ಭಾಷೆಯಲ್ಲಿ ಇರ್ತಕ್ಕಂಥದ್ದು. ಇದು ವಿಜ್ಞಾನ ಕ್ಷೇತ್ರಕ್ಕೆ ಯೂಸ್ ಮಾಡ್ಕೊಳ್ತಕ್ಕಂಥದ್ದು. ಆ್ಯಂಡ್ ಎರಡನೇ ಜನರೇಷನ್ ಅಂತ ಹೇಳಿದಾಗ 1956ರಿಂದ 65ರವರೆಗೆ ಟ್ರಾನ್ಸಿಸ್ಟರ್. ಸೊ ನಿರ್ವಾತ ನಳಿಕೆ, ವ್ಯಾಕ್ಯೂಮ್ ಟ್ಯೂಬ್ಸ್. ಎರಡನೇದು ಬಂದು ಟ್ರಾನ್ಸಿಸ್ಟರು. ಸೊ ಇದು ಬಂದು ಜೋಡಣಾ ಭಾಷೆ. ನಾವು ಹೇಳಿದ್ವಲ್ಲ ಎರಡನೇದು ಅಸೆಂಬ್ಲಿ. ಸೊ ಇದು ಬಂದು ಜೋಡಣಾ ಭಾಷೆ. ಆ್ಯಂಡ್ ನೆಕ್ಸ್ಟ್ ಬಂದು ಮೂರನೇ ಜನರೇಷನ್ ಅಂತ ಹೇಳಿದಾಗ 1966ರಿಂದ 75 ಐಸಿಗಳು. ಇದು ಬಂದು ಉನ್ನತ ಭಾಷೆ. ಸೊ ನೆಕ್ಸ್ಟು ಹೈ ಲೆವೆಲ್ ಭಾಷೆ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಬಂದು 4ನೇ ಜನರೇಷನ್ ಅಂತ ಹೇಳಿದಾಗ 1976ರಲ್ಲಿ ಕಂಡು ಬರ್ತಕ್ಕಂಥದ್ದು ಮೈಕ್ರೋ ಪ್ರೊಸೆಸರ್. ಸೊ ಇದು ಬಂದು ಉನ್ನತ ಭಾಷೆ. ಸೊ ಉನ್ನತ ಭಾಷೆ ಅಂತ ಹೇಳಿದ್ರೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಇದು ಬಂದು ಪರ್ಸ್ನಲ್ ಕಂಪ್ಯೂಟರ್ ಯೂಸ್ ಮಾಡ್ತಕ್ಕಂಥದ್ದು. ಆ್ಯಂಡ್ 5ನೇ ಪ್ರಸ್ತುತ ಅವಧಿ 5 6 ಬಂದಿದೆ ಆಲ್ರೆಡಿ, 6ನೇ ಜನರೇಷನ್ ಆಗಿರ್ತಕ್ಕಂಥದ್ದು. ಸೊ 5ನೇ ಜನರೇಷನ್ ಅಂತ ಹೇಳಿದ್ರೆ ಮೈಕ್ರೋ ಪ್ರೊಸೆಸರ್ ಅಂತಕ್ಕಂಥದ್ದು. ಸೊ ಇದು ಬಂದು ಉನ್ನತ ಭಾಷೆಯಲ್ಲಿ ಕೃತಕ ಬುದ್ಧಿಮತ್ತೆ, IQ ಅಂತ ಹೇಳ್ತೀವಿ. ಸೊ ಇಲ್ಲಿ ಯೂಸ್ ಮಾಡ್ತಕ್ಕಂಥದ್ದು. ಸೊ ಇಷ್ಟು ಬಂದು 5ನೇ ಜನರೇಷನ್ಗಳು. ಸೊ ಇಷ್ಟು ನೋಡ್ತಾ ಹೋಗಿ. ಸೊ ಫಸ್ಟ್ ಬಂದು ನಿರ್ವಾತ ನಳಿಕೆ ಅಥವಾ ಫಸ್ಟ್ ಜನರೇಷನ್ ಬಂದು ಯಾಂತ್ರಿಕ ಭಾಷೆ, ಮಷಿನ್ ಲೆವೆಲ್ ಲ್ಯಾಂಗ್ವೇಜು. ಆ್ಯಂಡ್ ಸೆಕೆಂಡ್ ಬಂದು ಟ್ರಾನ್ಸಿಸ್ಟರ್ ಬಂದು ಜೋಡಣಾ ಭಾಷೆ ಅಥವಾ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಬಂದು 3ನೇ ಜನರೇಷನ್ನು, 4ನೇದು, 5ನೇದು ಮತ್ತು ಈಗ 6 ಪ್ರಸ್ತುತ ಇರ್ತಕ್ಕಂಥ 6, ಅದು 4 ಬಂದು ಉನ್ನತ ಭಾಷೆ, ಹೈ ಲೆವೆಲ್ ಲ್ಯಾಂಗ್ವೇಜು ಇರ್ತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರ್ ಆಪ್ಷನ್ 1 ಮಷಿನ್ ಲ್ಯಾಂಗ್ವೇಜ್. ಓಕೆ. ಸೊ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ. USB ಎಂಬುದು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸ್ಟೋರೇಜ್ ಡಿವೈಸ್, ಪ್ರೊಸೆಸರ್, ಪೋರ್ಟ್ನ ವಿಧ, ಸೀರಿಯಲ್ ಬಸ್, ಸ್ಟ್ಯಾಂಡರ್ಡ್ ಅಂತ ಕೊಟ್ಟಿದ್ದಾರೆ. USB ಇದು ಎಂಬುದು ಸ್ಟೋರೇಜ್ ಡಿವೈಸಾ, ಸ್ಟೋರೇಜ್ ಮಾಡ್ತಕ್ಕಂಥದ್ದ, ಅಥವಾ ಪ್ರೊಸೆಸರಾ, ಅಥವಾ ಪೋರ್ಟ್ನ ವಿಧಾನ, ಅಥವಾ ಸೀರಿಯಲ್ ಬಸ್, ಸ್ಟ್ಯಾಂಡರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇದರ ಒಂದು ಅಬ್ರಿವೇಷನ್ ಅಂತ ಹೇಳಿದಾಗ USB ಒಂದು ಅಬ್ರಿವೇಷನ್ ಬಂದು ಸೀರಿಯಲ್ ಬಸ್, ಸೀರಿಯಲ್ ಸ್ಟ್ಯಾಂಡರ್ಡ್ ಬಸ್ ಅಂತಕ್ಕಂಥದ್ದು ಆಗಿರಬಹುದು. ಸೊ ಆದರೆ ಇದು ಏನು ಅಂತ ಕೇಳಿರ್ತಕ್ಕಂಥದ್ದು. ಸೊ ಇದು ಒಂದು ಪೋರ್ಟ್ನ ವಿಧ ಅಥವಾ ಪೋರ್ಟ್ ಟೈಪ್ ಅಂತ ಹೇಳ್ತೀವಿ. ಆಪ್ಷನ್ ಸಿ. ಸೊ ಪ್ರೊಸೆಸರ್ ಸ್ಟೋರೇಜ್ ಡಿವೈಸ್ ಅಲ್ಲ, ಇದು ಸ್ಟೋರೇಜ್ ಮೆಮೊರಿ ಡಿವೈಸ್ ಬರ್ತಕ್ಕಂಥದ್ದಲ್ಲ. ಸೊ ಪ್ರೊಸೆಸರು ಅಲ್ಲ, ಇದು ಪೋರ್ಟ್ನ ವಿಧ ಇದು ಒಂದು. ಸೊ ನೀವು ಹೇಳ್ತಾ ಇರೋದು USB ಅಂತ ಹೇಳಿದ್ರೆ ಯೂನಿವರ್ಸಲ್ ಸೀರೀಸ್ ಬಸ್ ಅಂತಕ್ಕಂಥದ್ದು, ಸೀರಿಯಲ್ ಬಸ್ಸು. ಸೊ ಆಪ್ಷನ್ ಡಿ ಬರೋದಿಲ್ಲ, ಸೀರಿಯಲ್ ಬಸ್ ಸ್ಟ್ಯಾಂಡರ್ಡ್ ಬರಲ್ಲ. ಸೊ USB ಮೀನ್ಸ್ ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತಕ್ಕಂಥದ್ದು. ಸೊ ಆಪ್ಷನ್ ಡಿ ಬರೋದಿಲ್ಲ. ಹಾಗಾಗಿ ನಾವು ಆನ್ಸರ್ನ ಆಪ್ಷನ್ ಸಿ, ಇದೊಂದು ಪೋರ್ಟ್ನ ವಿಧ, ಇದು ಸರಿಯಾಗಿರ್ತಕ್ಕಂಥ ಆನ್ಸರ್ ಆಪ್ಷನ್ ಸಿ. ಪ್ರೊಸೆಸರ್ ಅಲ್ಲ, ಸ್ಟೋರೇಜ್ ಡಿವೈಸ್ಗೂ ಸಹ ಬರ್ತಕ್ಕಂಥದ್ದಲ್ಲ ಇದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ. ಟಾಸ್ಕ್ ಬಾರ್ನಲ್ಲಿ ಕಂಡು ಬರ್ತದೆ ಅಂತ ಕೇಳಿದರೆ, ಟಾಸ್ಕ್ ಬಾರ್ ಒಂದು ಸಿಸ್ಟಮಲ್ಲಿ ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿರ್ತಕ್ಕಂಥದ್ದು ಸ್ಟಾರ್ ಮೆನು, ಸ್ಕ್ರೀನ್ನ ಕೆಳಭಾಗದಲ್ಲಿ, ಕ್ವಿಕ್ ಲಾಂಚ್ ಟೂಲ್ ಬಾರ್, ಸ್ಕ್ರೀನ್ನ ಮೇಲಿನ ಭಾಗದಲ್ಲಿ ಅಂತ ಕೇಳಿದರೆ ಟಾಸ್ಕ್ ಬಾರ್ ಕೇಳೋದು. ಸೊ ಇಲ್ಲಿ ಬರ್ತಕ್ಕಂಥದ್ದು ಮೇಲ್ಗಡೆ ಬರ್ತಕ್ಕಂಥದ್ದು ಟೂಲ್ ಬಾರು. ಎಲ್ಲಿ ಅಂತ ಹೇಳಿದರೆ, ಸೊ ಇಲ್ಲಿ ಮೇಲ್ಗಡೆ ಬರುತ್ತಲ್ಲ, ಇದು ನಾವು ಟೂಲ್ ಬಾರ್ ಅಂತ ಹೇಳ್ತೀವಿ. ಇಲ್ಲಿ ಕೇಳಿದ್ರು ಟಾಸ್ಕ್ ಬಾರ್. ಟಾಸ್ಕ್ ಬಾರ್ ಎಲ್ಲಿ ಕಂಡು ಬರುತ್ತೆ? ಸ್ಟಾರ್ ಮೆನುನಲ್ಲಿ ಸ್ಕ್ರೀನ್ನ ಕೆಳಭಾಗದಲ್ಲಿ, ಕ್ವಿಕ್ ಲಾಂಚ್ ಟೂಲ್ ಬಾರ್, ಸ್ಕ್ರೀನ್ನ ಮೇಲಿನ ಭಾಗದಲ್ಲಿ ಅಂತ ಕೊಟ್ಟಿದ್ದಾರೆ.
ಎಸ್ ಆನ್ಸರ್ ಆಪ್ಷನ್ ಬಿ. ಸ್ಕ್ರೀನ್ನ ಕೆಳಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು, ಸ್ಕ್ರೀನ್ನ ಮೇಲ್ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ಟೂಲ್ ಬಾರು, ಕೆಳಗಡೆ ಕಂಡು ಬರ್ತಕ್ಕಂಥದ್ದು ಟಾಸ್ಕ್ ಬಾರು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, MS ವರ್ಡ್ನಲ್ಲಿ ಪ್ಯಾರಾಗ್ರಾಫ್ಗಾಗಿ ಡಿಫಾಲ್ಟ್ ಜೋಡಣೆ ಯಾವುದಾಗಿರುತ್ತದೆ ಅಂತ ಕೇಳಿದರೆ, MS ವರ್ಡ್ಗೆ ಸಂಬಂಧಪಟ್ಟಂಥ ಕ್ವಶನ್ನು, ಪ್ಯಾರಾಗ್ರಾಫ್ನಲ್ಲಿ ಡಿಫಾಲ್ಟ್ ಜೋಡಣೆ ಯಾವುದಾಗಿರ್ತದೆ? ಎಡ ಜೋಡಣೆ, ಮಧ್ಯ ಜೋಡಣೆ, ಬಲ ಜೋಡಣೆ ಮತ್ತು ಜಸ್ಟಿಫೈಡ್. ಎಸ್ ಆನ್ಸರ್ ಆಪ್ಷನ್ ಒಂದು, ಎಡ ಜೋಡಣೆ, ಲೆಫ್ಟ್ ಅಲೈನ್ಡ್ ಅಂತಕ್ಕಂಥದ್ದು. ಸೊ ಇವೆಲ್ಲ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ಗಳು. MS ವರ್ಡ್ನಲ್ಲಿ ಡಾಕ್ಯುಮೆಂಟ್ನಲ್ಲಿ ಕೊನೆಯ ಸಾಲಿಗೆ ಹೋಗಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು? ಇನ್ MS ವರ್ಡ್ ಶಾರ್ಟ್ಕಟ್ ಕೀ ಟು ಗೋ ಟು ಲಾಸ್ಟ್ ಲೈನ್ ಟು ಇನ್ ದ ಡಾಕ್ಯುಮೆಂಟ್. ಕಂಟ್ರೋಲ್ ಪ್ಲಸ್ ಲಾಸ್ಟ್, ಕಂಟ್ರೋಲ್ ಪ್ಲಸ್ ಎಲ್, ಕಂಟ್ರೋಲ್ ಪ್ಲಸ್ ಎಂಡ್, ಕಂಟ್ರೋಲ್ ಪ್ಲಸ್ ಎಂಡ್ ಅಂತ ಕೊಟ್ಟಿದ್ದಾರೆ. ಎಸ್ ಆನ್ಸರ್ ಕಂಟ್ರೋಲ್ ಪ್ಲಸ್ ಎಂಡ್, ಆಪ್ಷನ್ ಸಿ. ಸೊ MS ವರ್ಡ್ನಲ್ಲಿ ಕೊನೆಯ ಸಾಲಿಗೆ ಹೋಗ್ಬೇಕಂತ ಹೇಳಿದ್ರೆ ಡೈರೆಕ್ಟಾಗಿ ಲಾಸ್ಟ್ ಒಂದು ಇದಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಕಂಟ್ರೋಲ್ ಪ್ಲಸ್ ಎಂಡನ್ನು ನಾವು ಶಾರ್ಟ್ಕಟ್ ಕೀನ ಈಗ ಹೊಡೆದ್ರೆ ಸೊ ಲಾಸ್ಟ್ ಡಾಕ್ಯುಮೆಂಟ್ಗೆ ನಾವು ಹೋಗಬಹುದು. ಆ್ಯಂಡ್ ನೆಕ್ಸ್ಟು, ಎಕ್ಸೆಲ್ನಲ್ಲಿ ಸಕ್ರಿಯ ಕೋಶವನ್ನು ಯಾವ ರೀತಿ ಸೂಚಿಸಲಾಗುತ್ತದೆ? ಎಕ್ಸೆಲ್ನಲ್ಲಿ MS ಎಕ್ಸೆಲ್ನಲ್ಲಿ ಸಕ್ರಿಯ ಕೋಶವನ್ನು ಯಾವ ರೀತಿ ಸೂಚಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. 4A, A4, A $S 4 ಕೊಟ್ಟಿದ್ದಾರೆ. ಸೊ ಆನ್ಸರ್ಸ್ ಗೊತ್ತಿರಲಿ ಮಾಡ್ತಾ ಹೋಗಿ, ನಿಮಗೆ ಒಂದು ಐಡಿಯಾ ಬರುತ್ತೆ. ಇಲ್ಲಿ ಕೇಳೋದು MS ಎಕ್ಸೆಲ್ನಲ್ಲಿ. ಎಸ್ ಆನ್ಸರ್ ಬಂದು ಆಪ್ಷನ್ ಬಿ, A4. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, MS ಎಕ್ಸೆಲ್ನ ವರ್ಕ್ಶೀಟ್ನಲ್ಲಿ ಅಡ್ಡ ಸಾಲನ್ನು ಸಂಪೂರ್ಣ ಮರೆ ಮಾಡಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು ಅಂತ ಕೇಳಿದ್ದಾರೆ. MS ಎಕ್ಸೆಲ್ನಲ್ಲಿ ವರ್ಕ್ಶೀಟ್ನಲ್ಲಿ ಇರ್ತಕ್ಕಂಥ ಅಡ್ಡ ಸಾಲನ್ನು ಸಂಪೂರ್ಣ ಮರೆ ಮಾಡಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು? ಕಂಟ್ರೋಲ್ ಪ್ಲಸ್ 2, ಕಂಟ್ರೋಲ್ ಪ್ಲಸ್ 9, ಕಂಟ್ರೋಲ್ ಪ್ಲಸ್ ಎನ್, ಕಂಟ್ರೋಲ್ ಎಸ್. ಇದು ಇನ್ನೂ ಎರಡು ಸೇಮ್ ಇದೆ. ಸೊ ಕಂಟ್ರೋಲ್ ಪ್ಲಸ್ ಎನ್ ಬರೋದಿಲ್ಲ, ಯಾಕಂತಾನೆ ಕಂಟ್ರೋಲ್ ಪ್ಲಸ್ ಎನ್ ಬಂದು ನ್ಯೂ ಪೇಜ್ಗೆ ಬರ್ತಕ್ಕಂಥದ್ದು. ಇನ್ನು ಕಂಟ್ರೋಲ್ ಪ್ಲಸ್ 9 ಅಥವಾ ಕಂಟ್ರೋಲ್ ಪ್ಲಸ್ 2. ಎಸ್ ಆನ್ಸರ್ ಆಪ್ಷನ್ 2, ಕಂಟ್ರೋಲ್ ಪ್ಲಸ್ 9. ಶಾರ್ಟ್ಕಟ್ ಕೀಸ್ಗಳನ್ನ ಸಹ ನೋಡ್ಕೊಳ್ತಾ ಹೋಗ್ಬೇಕಾದ್ರೆ MS ವರ್ಡು, MS ಪವರ್ ಪಾಯಿಂಟು ಮತ್ತು MS ಎಕ್ಸೆಲ್ದು ಮತ್ತು ಕಾಮನಾಗಿ ಬೇಸಿಕ್ಕಾಗಿ ಬರ್ತಕ್ಕಂಥವು. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ನಿಮ್ಮ ಪ್ರೆಸೆಂಟೇಷನ್ನಲ್ಲಿ ಯಾವ ಆಜ್ಞೆಯು ನಿಮ್ಮನ್ನು ಮೊದಲ ಸ್ಲೈಡ್ಗೆ ತೆಗೆದುಕೊಂಡು ಹೋಗುತ್ತದೆ ಅಂತ ಕೇಳಿದರೆ. ವಿಚ್ ಕಮಾಂಡ್ ಬ್ರಿಂಗ್ಸ್ ಯು ಟು ದ ಫಸ್ಟ್ ಸ್ಲೈಡ್ ಇನ್ ಯುವರ್ ಪ್ರೆಸೆಂಟೇಷನ್? ಸೊ ಯಾವುದೋ 3-4 ಯಾವುದೋ ಒಂದು ಸ್ಲೈಡಲ್ಲಿ ಇರ್ತೀರಾ. ಸೊ ಫಸ್ಟ್ ಸ್ಲೈಡ್ಗೆ ಹೋಗ್ಬೇಕಂತ ಹೇಳಿದರೆ ಯಾವ ಒಂದು ಶಾರ್ಟ್ಕಟ್ ಕೀನ ಹೊಡಿಬೇಕು ನೀವು? ನೆಕ್ಸ್ಟ್ ಸ್ಲೈಡ್ ಬಟನ್. ಸೊ ನೆಕ್ಸ್ಟ್ ಕೆಳಗಡೆ ಹೋಗುತ್ತೆ. ಸೊ ಇಲ್ಲಿ ಕೇಳಿರೋದು ಮೊದಲ ಸ್ಲೈಡ್ ಅಂತ ಕೇಳಿರೋದು. ಪೇಜ್ ಅಪ್ ಅಂದರೆ ಮೇಲ್ಗಡೆ ಅಪ್ಪು ಪೇಜ್ಗೆ ಹೋಗುತ್ತೆ ಅಂತಕ್ಕಂಥದ್ದು. ಕಂಟ್ರೋಲ್ ಪ್ಲಸ್ ಹೋಮ್, ಕಂಟ್ರೋಲ್ ಪ್ಲಸ್ ಹೆಂಡ್. ಎಸ್ ಆಪ್ಷನ್ ಸಿ, ವೆರಿ ಗುಡ್ ಆನ್ಸರ್ ಆಪ್ಷನ್ ಸಿ, ಕಂಟ್ರೋಲ್ ಪ್ಲಸ್ ಹೋಮ್ ಅಂತ ಹೇಳಿದರೆ ಸೊ ಫಸ್ಟ್ ಸ್ಲೈಡ್ ಏನಿರುತ್ತೋ ಸೊ ಅದಕ್ಕೆ ಹೋಗ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ಸ್ ಅಂತ ಹೇಳಿ ನೆಕ್ಸ್ಟ್ ಕೊಡ್ತೀನದು ಶಾರ್ಟ್ಕಟ್ಟು. ಆ್ಯಂಡ್ ನೆಕ್ಸ್ಟ್ ಇದು ಕ್ವಶನ್ ಕೇಳಿದ್ರು ಒಂದು ಎಕ್ಸಾಮಲ್ಲಿ, IP ವಿಳಾಸವು ಡ್ಯಾಶ್ ಬಿಟ್ ಸಂಖ್ಯೆಯಾಗಿದೆ ಅಂತ. ಆ್ಯಂಡ್ IP ಅಡ್ರೆಸ್ ಇಸ್ ಬಿಟ್ ನಂಬರ್ ಅಂತ ಕೇಳಿದ್ದಾರೆ. ಸೊ IP ವಿಳಾಸ ಎಷ್ಟರಲ್ಲಿರುತ್ತೆ? 8, 16, 32, 64. ಸೊ ನಾನೇ ಕಂಪ್ಯೂಟರಲ್ಲಿ ಕ್ಲಾಸ್ ಮಾಡುವಾಗ ಹೇಳಿದ್ದೀನಿ ಇದು ಆನ್ಸರು. ಇದು ಕ್ವಶನ್ ನಾನು ಸಹ ರಿಪೀಟ್ ಮಾಡಿ, CTI ಇಲ್ಲ KPSC ಯಾವುದೋ ಎಕ್ಸಾಮಲ್ಲಿ ಕೇಳಿದ್ರು ಇದು ಕ್ವಶನ್ನು. IP ವಿಳಾಸವು ಯಾವ ಬಿಟ್ ಸಂಖ್ಯೆಯಾಗಿದೆ? ಸೊ ನೋಡಿ ಇಲ್ಲಿ IP ಅಂತ ಹೇಳಿದ್ರೇನು? ಇಂಟಲೆಕ್ಚುಯಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಇಂಟಲೆಕ್ಚುಯಲ್ ಪ್ರಾಪರ್ಟಿ. ಸೊ ಇದರ ಒಂದು IP ವಿಳಾಸದ ಒಂದು ಬಿಟ್ ಅಂತ ಹೇಳಿದರೆ 32 ಬಿಟ್ಗಳು, ಆಪ್ಷನ್ ಸಿ.
ಓಕೆ, ಸೊ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್. ಇಮೇಲ್ ವಿಳಾಸವು ಏನನ್ನು ಒಳಗೊಂಡಿರುತ್ತದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕಂತೂ ಈಸಿ ಇದೆ ಆನ್ಸರು. ನೋಡೋಣ, ಇಮೇಲ್ ವಿಳಾಸವು ಏನನ್ನು ಒಳಗೊಂಡಿರುತ್ತದೆ. ಎಸ್, ಇಮೇಲ್ ವಿಳಾಸ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಯಾಕಂದರೆ ನಿಮ್ಮದೇ ಒಂದು ಇಮೇಲ್ ಐ ಡಿ ಇರುತ್ತೆ ಅಲ್ವಾ. ಸೊ ಬಳಕೆದಾರ ಹೆಸರಿನ ನಂತರ ಡೊಮೇನ್ ಹೆಸರು, ಡೊಮೇನ್ ಹೆಸರಿನ ನಂತರ ಬಳಕೆದಾರರ ಹೆಸರು, ಬಳಕೆದಾರ ಹೆಸರು ನಂತರ ಅಂಚೆ ವಿಳಾಸ, ಬಳಕೆದಾರರ ಹೆಸರು ನಂತರ ರಸ್ತೆ ವಿಳಾಸ. ಸೊ ಆನ್ಸರ್ ಕೊಡಿ, ಇದು ಗೊತ್ತಿರ್ತಕ್ಕಂಥದ್ದು. ಎಲ್ಲರೂ ಸಹ ಇಮೇಲ್ ಗೂಗಲ್ ಅಕೌಂಟ್ ಇದ್ದೇ ಇರುತ್ತೆ. ಆನ್ಸರ್ ಬರಲಿ, ಇದು ಗೊತ್ತಿರ್ತಕ್ಕಂಥ ಆನ್ಸರು, ಟಫ್ ಅಂತಕ್ಕಂಥದ್ದು ಏನಿಲ್ಲ ಇಲ್ಲಿ. ಸೊ ನೋಡಿ, ಇಲ್ಲಿ ಇಮೇಲ್ ವಿಳಾಸ ಏನಿರುತ್ತೆ ಅಂತ ಹೇಳಿದ್ರೆ ಫಸ್ಟು ಬಳಕೆದಾರ ಹೆಸರಿರುತ್ತೆ, ನಂತರ ಡೊಮೈನ್ ಹೆಸರಿರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಹೇಳಿದಾಗೆ ನಮ್ಮ ಒಂದು ಇದು ತೊಗೊಂಡಾಗ ನಮ್ಮ ಹೆಸರು ತೊಗೊಳ್ತೀವಿ, ಸೌಮ್ಯ, ಸೌಮ್ಯ 234 ಏನೋ ಇದಿದೆ, ಆ್ಯಂಡ್ ಅಟ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಬರ್ತಕ್ಕಂಥದ್ದು gmail.com ಅಂತಕ್ಕಂಥದ್ದು ಅಲ್ವಾ. ಸೊ gmail.com. ಸೊ ಇದು ನೋಡ್ತಾ ಹೋದಾಗ ಇದನ್ನು ನಾವು ಡೊಮೈನ್ ಅಂತ ಹೇಳ್ತೀವಿ. ಫಸ್ಟ್ ಬರ್ತಕ್ಕಂಥದ್ದು ಬಳಕೆದಾರ ಹೆಸರು, ಅದಾದ ನಂತರ ಬರ್ತಕ್ಕಂಥದ್ದು ಡೊಮೈನು. ಸೊ ಹಾಗಾಗಿ ನಾವು ಆನ್ಸರ್ ಯಾವ್ದು ತೊಗೊಳ್ಬೇಕಾಗುತ್ತೆ. ಸೊ ಇಲ್ಲಿ ಅಂಚೆ ವಿಳಾಸ, ರಸ್ತೆ ವಿಳಾಸ ಯಾವುದು ಬರೋದಿಲ್ಲ. ಬಳಕೆದಾರ ಹೆಸರು ನಂತರ ಡೊಮೈನ್ ಹೆಸರು, ಆಪ್ಷನ್ 1. ಸೊ ಜಿಮೇಲ್ ಇಮೇಲಲ್ಲಿ ನಿಮ್ಮ ಹತ್ರ ಇದೆಯಲ್ವಾ. ನೆಕ್ಸ್ಟ್ ಬಂದು ಜಂಕ್ ಇಮೇಲನ್ನು ಈ ರೀತಿ ಸಹ ಕರೆಯಲಾಗುತ್ತೆ. ಸೊ ಇದು ಸಹ ಎಕ್ಸಾಮಲ್ಲಿ ಕೇಳಿದರು, ಜಂಕ್ ಇಮೇಲನ್ನು ಏನಂತ ಕರೀತಾರೆ. ಸೊ ಸ್ಪಾಮ್, ಆಪ್ಷನ್ ಎ ಸ್ಪಾಮ್ ಅಂತ ಕರೀತಾರೆ. ಸೊ ತುಂಬ ಇದು ಆಲ್ರೆಡಿ ಸುಮಾರು ಸರಿ ಬಂದಿರತಕ್ಕಂಥ ಕ್ವಶನ್ ಅದು. ನೆಕ್ಸ್ಟ್ UPI ಅನ್ನು ಪ್ರಾರಂಭಿಸಿದವರು ಯಾರು ಅಂತ ಕೇಳಿದರೆ, UPI ನಿಮ್ಗೆ ಗೊತ್ತಿರಬಹುದು, ಯುನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್. ಇಟ್ ಮೀನ್ಸ್ ಇದು ಮೊಬೈಲ್ಗಳೆಲ್ಲ ಈಗ ಆ್ಯಪಲ್ಲೆಲ್ಲ ಇದು ಮಾಡಿಕೊಂಡು ಅಮೌಂಟ್ ಟ್ರಾನ್ಸ್ಫರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಯುನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಇದನ್ನು ಲಾಂಚ್ ಮಾಡ್ತಕ್ಕಂಥವ್ರು NPCI. RBI ಎಲ್ಲ IFSC ಬರಲ್ಲ, USSD ಬರೋದಿಲ್ಲ, NPCI. ಇಟ್ ಮೀನ್ಸ್ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತಕ್ಕಂಥ ಒಂದು ಬ್ಯಾಂಕ್ ಇದರಲ್ಲಿ ಅಡಿಯಲ್ಲಿ ಈ ಒಂದು UPIನ ಲಾಂಚ್ ಮಾಡಿರ್ತಕ್ಕಂಥದ್ದು. ಸೊ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಮೈಕ್ರೋಸಾಫ್ಟ್ ವರ್ಡ್ 2007 ಮತ್ತು ಮೈಕ್ರೋಸಾಫ್ಟ್ ಎಕ್ಸೆಲ್ 2007 ಫೈಲ್ಗಳ ಡಿಫಾಲ್ಟ್ ವಿಸ್ತರಣೆಗಳನ್ನು ಕೇಳಿದ್ದಾರೆ. ಸೊ ಇದು ಸಹ ನಾನು ಫುಲ್ ಇದನ್ನೇ ಕೊಟ್ಟಿದ್ದೀನಿ, ಫೈಲ್ ವಿಸ್ತರಣೆಗಳನ್ನ ಫುಲ್ ಇದನ್ನೇ ಕೊಟ್ಟಿದ್ದೀನಿ. ಸೊ ಆನ್ಸರ್ ನೋಡೋಣ ಯಾರ್ಯಾರು ಕಳಿಸ್ತಾರೆ ಅಂತ. ಎಸ್, ಆನ್ಸರ್ ಬಂದು ಎಸ್, ವೆರಿ ಗುಡ್. ಆನ್ಸರ್ ಆಪ್ಷನ್ ಸಿ ಅಲ್ವಾ. ಸೊ .doc ಡಾಕ್ಯುಮೆಂಟ್ ಅಂತ ಹೇಳ್ತೀವಿ, DOC ಡಾಕ್ಯುಮೆಂಟ್ ಮೈಕ್ರೋಸಾಫ್ಟ್ ವರ್ಡ್ಗೆ ಸಂಬಂಧಪಟ್ಟಂತೆ ಆ್ಯಂಡ್ ಎಕ್ಸೆಲ್ಗೆ ಸಂಬಂಧಪಟ್ಟಂತೆ .xls ಬಂದು ಇದಕ್ಕೆ ನಾವು ಹೆಕ್ಸ್ನ ಸೇರಿಸ್ಕೊಳ್ತೀವಿ. ಸೊ ಇದು ಡಾಕ್ಯುಮೆಂಟು, ಇದು ಎಕ್ಸೆಲ್ ಸಂಬಂಧಪಟ್ಟಂಥ ಫೈಲ್ನ ನಾವೇನಂತೀವಿ .docx ಆ್ಯಂಡ್ .xlsx ಅಂತಕ್ಕಂಥದ್ದು. ಸೊ ಇದು ಡಾಕ್ಯುಮೆಂಟ್ಗೆ ಸಂಬಂಧಪಟ್ಟಂಥದ್ದು, ಇದು ಎಕ್ಸೆಲ್ಗೆ ಸಂಬಂಧಪಟ್ಟಂಥದ್ದು. SPPTಗೆ .pptx ಬರುತ್ತೆ. ಸೊ ಇದನ್ನೆಲ್ಲ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, 30,000 ಬೈಟ್ಗಳು ಸುಮಾರು ಡ್ಯಾಶ್ಗೆ ಸಮಾನವಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 30,000 ಬೈಟ್ಗಳು ಯಾವುದಕ್ಕೆ ಸಮ? 30,000 ಬೈಟ್ಸ್ ಇಸ್ ನಿಯರ್ಲಿ ಈಕ್ವಲ್ ಟು 30 KB, 3 MB, 3 GB, 3 TB. ಸೊ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸರಿಸುಮಾರು ಅಂತ ಕೊಟ್ಟಿದ್ದಾರೆ, ಎಕ್ಸಾಕ್ಟಾಗಿ ಆನ್ಸರ್ ಕೊಟ್ಟಿಲ್ಲ, ನಿಯರ್ಲಿ ಈಕ್ವಲ್ ಟು ಅಂತ ಹೇಳಿರ್ತಕ್ಕಂಥದ್ದು. ಸೊ ನಮಗೆ ಗೊತ್ತಿದೆ ಏನಂತ ಹೇಳಿದ್ರೆ, 1 ಕಿಲೋಬೈಟ್ ಅಂತ ಹೇಳಿದ್ರೆ ಎಷ್ಟು ಬೈದು? 1 ಕಿಲೋಬೈಟ್ಗೆ 1024 ಬೈಟ್ಗಳು ಸಮ ಅಲ್ವಾ. ಸೊ 1024 ಬೈಟ್ಸ್ 1 ಕಿಲೋಬೈಟ್ ಅಂತ ಹೇಳಿದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎಷ್ಟು? 30,000. ಸೊ ಇಲ್ಲಿ ತೊಗೊಳ್ಳಿ, ನಿಮಗೆ 1 0 24 ಪಕ್ಕ 1 0 ಹಾಕೊಂಡ್ರೆ ಎಷ್ಟಾಯ್ತದೆ? 10 KB ಆಯಿತು. ಅದೇ ರೀತಿ ಸೊ ಇದನ್ನು 3 ಸರಿ ನೀವು ಕೂಡ್ಕೊಳ್ಳಿ, 3ರಿಂದ ಡಿವೈಡ್ ಮಾಡಿ 30 ಆಯಿತು ಅಲ್ವಾ. ಸೊ 30 KB ಅಲ್ಲೇ ಸಿಕ್ತು ನೋಡಿ ಆನ್ಸರು. ಎಕ್ಸಾಕ್ಟಾಗಿ ಹೇಳಿಲ್ಲ, ನಿಯರ್ಲಿ ಈಕ್ವಲ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, 1 KBಗೆ 1024 ಆದರೆ 10 KBಗೆ ಎಷ್ಟಾಗುತ್ತೆ?
10,240 ಆಯಿತು. ಸೊ ಇದನ್ನು 3ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಇಂಟು 3 ಮಾಡಿದ್ರೆ 30 ಇದು. ಇದನ್ನು ಇಂಟು 3 ಮಾಡಿದ್ರೆ 3 0 0 3 4 12 3 7 6 1 7 0 3. ಸೊ ಅಲ್ಲಿಗೆ 30,720 ಆಯಿತು ನೋಡಿ, 30 KB. ಸೊ ಇನ್ನು ಇದೆಲ್ಲ ದೊಡ್ಡದಾಗುತ್ತೆ ಬಿಡಿ, 3 MB ಅಂತ ತೊಗೊಂಡು ಇನ್ನೂ ತುಂಬ ಹೊರಟೋಗುತ್ತೆ. ಸೊ 1 KB = 1024 KB = 1 MB. ಸೊ ತುಂಬ ದೊಡ್ಡದಾಗೋಯ್ತದೆ, ಇದೆಲ್ಲ ಇನ್ನೂ ಜಾಸ್ತಿನೇ ಆಗ್ತಕ್ಕಂಥದ್ದು. ಸೊ ಆನ್ಸರ್ ಬಂದು ಆಪ್ಷನ್ ಎ 30 KB. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಎಸ್ಕೇಪ್ ಕೀಲಿಯ ಕಾರ್ಯ ಏನು ಅಂತ ಕೇಳಿದರೆ, ದ ಫಂಕ್ಷನ್ ಆಫ್ ಎಸ್ಕೇಪ್ ಕೀ ಈಸ್ ಟು ಎಂಡ್ ದ ಆ್ಯಕ್ಷನ್, ಟು ಗೋ ಟು ದ ಲಾಸ್ಟ್ ಆಕ್ಷನ್, ಟು ರಿಪೀಟ್ ದ ಲಾಸ್ಟ್ ಆ್ಯಕ್ಷನ್, ಟು ಬಿಗಿನ್ ದ ಆ್ಯಕ್ಷನ್. ಸೊ ಎಸ್ಕೇಪ್ ಅಂತಕ್ಕಂಥದ್ದು ಲಾಕೋ ಇರುತ್ತೆ ಇದರಲ್ಲಿ. ಸೊ ಅದರ ಒಂದು ಫಂಕ್ಷನ್ ಅಥವಾ ಅದರ ಒಂದು ಕಾರ್ಯ ಏನು ಅಂತ ಕೇಳಿದ್ದಾರೆ ಇಲ್ಲಿ. ಎಸ್ ಆನ್ಸರ್ ಎಂಡ್. ಎಸ್ ಟು ಎಂಡ್ ದ ಆ್ಯಕ್ಷನ್. ಆಪ್ಷನ್ 1 ಏನಿದೆ, ಸೊ ಟು ಎಂಡ್ ದ ಆ್ಯಕ್ಷನ್, ಆ್ಯಕ್ಷನ್ನ ಎಂಡ್ ಮಾಡ್ತಕ್ಕಂಥದ್ದು, ಎಂಡ್ಗೆ ಹೋಗ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಬಿಗಿನ್ ಎಲ್ಲಿ ಬರುತ್ತೆ, ಬಿಗಿನ್ ಎಂಡ್ ಅಂತ ಹೇಳಿದ್ರೆ ಎಸ್ಕೇಪ್ ಅಂದರೆ ಲಾಸ್ಟ್ ಕೊನೆ ಎಸ್ಕೇಪ್ ಆಗ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ನಾವು ಫ್ಲಾಫಿಯಲ್ಲಿರುವ ಫೈಲ್ಗಳನ್ನು ಅಳಿಸಲು ಪ್ರಯತ್ನಿಸಿದಾಗ ಏನಾಗುತ್ತದೆ ಅಂತ ಕೇಳಿದರೆ, ವಾಟ್ ಹ್ಯಾಪನ್ಸ್ ವೈನ್ ವಿ ಟ್ರೈ ಟು ಡಿಲೀಟ್ ದ ಫೈಲ್ಸ್ ಆನ್ ದ ಫ್ಲಾಫಿ. ಫೈಲ್ಗಳು ರೀಸೈಕಲ್ ಬಿನ್ಗೆ ಸ್ಥಳಾಂತರವಾಗುತ್ತವೆ. ದ ಫೈಲ್ಸ್ ಗೆಟ್ ಮೂವ್ ಟು ದ ರೀಸೈಕಲ್ ಬಿನ್. ಫ್ಲಾಫಿಯಲ್ಲಿರುವ ಫೈಲ್ಗಳನ್ನು ಅಳಿಸಲಾಗುವುದಿಲ್ಲ. ಫೈಲ್ಸ್ ಆನ್ ಎ ಫ್ಲಾಫಿ ಕೆನಾಟ್ ಬಿ ಡಿಲೀಟೆಡ್. ಫೈಲ್ಗಳನ್ನು ಅಳಿಸಲಾಗುತ್ತದೆ ಮತ್ತು ರೀಸೈಕಲ್ ಬಿನ್ನಿಂದ ಪುನಃ ಮರುಸ್ಥಾಪಿಸಬಹುದು. ದ ಫೈಲ್ಸ್ ಗೆಟ್ ಡಿಲೀಟೆಡ್ ಆ್ಯಂಡ್ ಕ್ಯಾನ್ ಬಿ ರೀಸ್ಟೋರ್ಡ್ ಅಗೈನ್ ಫ್ರಮ್ ರೀಸೈಕಲ್ ಬಿನ್ ಅಂತ ಹೇಳಿದರೆ ಮತ್ತೆ ಅದನ್ನು ರೀಸೈಕಲಿಂದ ಮತ್ತೆ ಸ್ಟೋರ್ ಮಾಡ್ತಕ್ಕಂಥದ್ದು ಮಾಡಬಹುದು ಅಂತ ಹೇಳಿದ್ದಾರೆ. ಆ್ಯಂಡ್ ಫೈಲ್ಗಳು ಅಳಿಸಲ್ಪಡುತ್ತವೆ ಮತ್ತು ಮತ್ತೆ ಮರುಸ್ಥಾಪಿಸಲು ಸಾಧ್ಯವಿಲ್ಲ. ಇಟ್ ಮೀನ್ಸ್ ಕ್ಯಾನಾಟ್ ಬಿ ರೀಸ್ಟೋರ್ಡ್ ಅಗೈನ್. ಸೊ ಏನಂತ ಹೇಳಬಹುದು ಆನ್ಸರು, ಆನ್ಸರ್ ಎಲ್ಲ ಬರ್ತಿದೆ. ಸೊ ಫ್ಲಾಫಿ ಅಂತ ಹೇಳಿದ್ರೆ ಫ್ಲಾಫಿ ಡಿಸ್ಕ್ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಕಾಂತೀಯ ಸಾಧನಗಳಲ್ಲಿ ಬರ್ತಕ್ಕಂಥದ್ದು. ಆನ್ಸರ್ ಬಂದು ಹೇಳಿ ಕರೆಕ್ಟಾಗಿ ಸಿ ಎ ಎಲ್ಲ ಬರ್ತಿದೆ. ಸಿ ಅಂತ ಹೇಳ್ತಿದ್ದಾರೆ. ಸೊ ಫೈಲ್ಗಳನ್ನು ಅಳಿಸಲಾಗುತ್ತೆ ಮತ್ತು ರೀಸೈಕಲ್ ಬಿನ್ನಿಂದ ಪುನಃ ಮರುಸ್ಥಾಪಿಸಬಹುದು ಅಂತ ಕೊಟ್ಟಿದ್ದಾರೆ. ಇದು ಸೆಕೆಂಡರಿ ಮೆಮೊರಿಲಿ ಬರ್ತಕ್ಕಂಥದ್ದು. ಸೊ ಫ್ಲಾಫಿ ಡಿಸ್ಕು, ಹಾರ್ಡ್ ಡಿಸ್ಕು, ಮ್ಯಾಗ್ನೆಟಿಕ್ ಟೇಪು ಇದೆಲ್ಲ ಸೆಕೆಂಡರಿಲಿ ಬರ್ತಕ್ಕಂಥದ್ದು. ಸೊ ಸೆಕೆಂಡರಿ ಅಂತ ಹೇಳಿದ್ರೆ ಪರ್ಮನೆಂಟ್ ಮೆಮೊರಿ ಅಂತ ಹೇಳ್ತೀವಿ. ಹೌದು, ಅದು 1.44 ಓಕೆ, ಪರ್ಮನೆಂಟ್ ಓಕೆ. ಬಟ್ ಇಲ್ಲಿ ಆನ್ಸರ್ ಹೇಳಿ, ಆಪ್ಷನ್ ಯಾವುದು? ಸೊ ಇಲ್ಲಿ ಆನ್ಸರ್ ಹೇಳಿರ್ತಕ್ಕಂಥದ್ದು ಏನಂತ ಹೇಳಿದರೆ, ಫೈಲ್ಗಳು ಅಳಿಸಲ್ಪಡುತ್ತವೆ ಮತ್ತು ಮತ್ತೆ ಮರುಸ್ಥಾಪಿಸಲು ಸಾಧ್ಯವಿಲ್ಲ. ಆಪ್ಷನ್ ಡಿ. ಸೊ ಓಕೆ, ಸೊ ನಾವು ಯಾವುದು ಡಿಲೀಟ್ ಮಾಡ್ತೀವೋ ಸೊ ಅದನ್ನು ಮತ್ತೆ ಮರುಸ್ಥಾಪಿಸಲು ಸಾಧ್ಯವಿಲ್ಲ ಅಂತಕ್ಕಂಥದ್ದು ಆನ್ಸರ್ ಹೇಳಿರೋದು. ಆಪ್ಷನ್ ಸಿ. ಸೊ ಬಟ್ ಇಲ್ಲಿ ಏನಂತ ಹೇಳಿದ್ರೆ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ಇದೆಲ್ಲನೂ ಬಂದು, ಸೊ ಸೆಕೆಂಡರಿ ಅಂತ ಹೇಳಿದರೆ ಇದು ಪರ್ಮನೆಂಟ್ ಅಂತ ಹೇಳ್ತಾರೆ, ಶಾಶ್ವತ ಸ್ಮರಣೆ ಅಂತಲೂ ಸಹ ಹೇಳ್ತಾರೆ. ಸೊ ಇದಕ್ಕೆ ಆನ್ಸರು ಫೈಲ್ಗಳು ಅಳಿಸಲ್ಪಡುತ್ತೆ ಮತ್ತು ಮತ್ತೆ ಮರುಸ್ಥಾಪಿಸಲು ಸಾಧ್ಯವಿಲ್ಲ ಅಂತ ಆನ್ಸರ್ನ ಕೊಟ್ಟಿದ್ದಾರೆ. ಬಟ್ ಇದು ಸ್ವಲ್ಪ ಡೌಟಲ್ಲಿ ಇದೆ. ಯಾಕಂತ ಹೇಳಿದರೆ ಸೊ ಇದು ಪರ್ಮನೆಂಟ್ ಅಂತ ಹೇಳಿದಾಗ ಅಲ್ಲಿ ಅಳಿಸಬಹುದು ಮತ್ತು ಮತ್ತೆ ಮರುಸ್ಥಾಪಿಸಲು ಸಾಧ್ಯವಿಲ್ಲ ಅಂತಕ್ಕಂಥದ್ದು ಆನ್ಸರು. ಸೊ ಇದು ಆನ್ಸರ್ ಅಂತ ಹೇಳಿರೋದು, ಓಕೆ, ಟಿಕ್ ಬಂದಿರತಕ್ಕಂಥದ್ದು. ಬಟ್ ಇದು ಸ್ವಲ್ಪ ಡೌಟ್ ಇದೆ. ಸೊ ಆನ್ಸರ್ ಯಾರು ಕ್ಲಾರಿಟಿ ಇರುತ್ತೆ ಅವರು ಆನ್ಸರ್ಸ್ನ ಕಳಿಸ್ಬಹುದು. ಬಟ್ ಇದು ಸ್ವಲ್ಪ ಫೈಲು ಪರ್ಮನೆಂಟ್ ಅಂತ ಹೇಳಿದಾಗ ಸ್ವಲ್ಪ ಮತ್ತೆ ಮರುಸ್ಥಾಪಿಸಲು ಸಾಧ್ಯವಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ನೋಡೋಣ ಇದು ಯಾರು ಆನ್ಸರ್ ಕರೆಕ್ಟಾಗಿ ಕಳಿಸ್ತಾರೆ. ಸೊ ಅದ್ರ ಮೇಲೆ ನಾನು ಆನ್ಸರ್ನ ಬೇಕಾದರೆ ಕಳಿಸ್ತೀನಿ, ಓಕೆನಾ. ಆ್ಯಂಡ್ ನೆಕ್ಸ್ಟು ASCII ಕೋಡ್ಗಳಲ್ಲಿ ಎಷ್ಟು ಬಿಟ್ಗಳಿವೆ ಅಂತ ಕೊಟ್ಟಿದ್ದಾರೆ. ಹೌ ಮೆನಿ ಬಿಟ್ಸ್ ಆರ್ ದೇರ್ ಇನ್ ASCII ಕೋಡ್ಸ್. ಸೊ ASCII ಅಂತ ಹೇಳಿದರೆ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಅಂತಕ್ಕಂಥ ಅಬ್ರಿವೇಷನ್. ಇದು is a character encoding standard for electronic communication, and ASCII codes represent text in computers, ಟೆಲಿಕಮ್ಯುನಿಕೇಷನ್ಸ್ ಇಕ್ವಿಪ್ಮೆಂಟ್ ಆ್ಯಂಡ್ ಅದರ್ ಡಿವೈಸಸ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಇರ್ತಕ್ಕಂಥ ಒಟ್ಟು ಬಿಟ್ಗಳು ಎಷ್ಟು ಅಂತ ಕೇಳಿದರೆ
ಆಪ್ಷನ್ 1 7 ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ರೆಪ್ರೆಸೆಂಟಿಂಗ್ 128 ಡಿಫ್ರೆಂಟ್ ಕ್ಯಾರೆಕ್ಟರ್ಸ್. ಸೊ ಇದನ್ನು ಕೇಳಬಹುದು. 7 ಬಿಟ್ ಕೋಡು ಮತ್ತು 128 ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ನ ಹೊಂದಿರತಕ್ಕಂಥದ್ದು. ಇದು ASCII, ಇದು ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ಸೊ ಇದು ಇಷ್ಟು ನೋಡ್ಕೊಳ್ಳಿ ನೀವು. ಇದರ ಒಂದು ಅಬ್ರಿವೇಷನ್ ಆಗಿರ್ಬೋದು, ಮತ್ತು ಇದರ ಒಂದು ಬಿಟ್ ಆಗಿರ್ಬೋದು, ಮತ್ತು ಇದರ ಒಂದು ಕ್ಯಾರೆಕ್ಟರ್ಸ್. ಓಕೆ. ಸೊ ಆ್ಯಂಡ್ ನೆಕ್ಸ್ಟ್ ಬಂದು ಸೊ 8 ಇದೆ ಅಂತ ಹೇಳ್ತಾರೆ. 8 ಬಿಟ್ಟಲ್ಲಿ 7 ಬಿಟ್ ಮಾತ್ರ ತಗೊಳ್ಳಿ ಕೌಂಟ್ ಅಂತ. ಸಿ ಇಲ್ಲ. ಆಪ್ಷನ್ 1 7. ಆ್ಯಂಡ್ ನೆಕ್ಸ್ಟು ಕೆಳಗಿನ ಯಾವ ಜೋಡಿ ತಪ್ಪಾಗಿದೆ? ವಿಚ್ ಪೇರ್ ಈಸ್ ರಾಂಗ್? ಸೊ ನೋಡಿ ಇಲ್ಲಿ 1 KB = 1024 ಬೈಟ್ಸ್ ಅಂತ ಕೊಟ್ಟಿದ್ದಾರೆ. 1 GB 1024 KB, 1 EB = 1024 PB, 1 YB = 1024 ZB. ಸೊ ನೋಡಿ ಇಲ್ಲಿ 1 KB ಬಂದು 1024 ಬೈಟ್ಸ್. ಇದು ಕರೆಕ್ಟಾಗಿರ್ತಕ್ಕಂಥದ್ದು, ನಮ್ಗೆ ಗೊತ್ತಿದೆ. ಸೊ ತುಂಬ ಎಲ್ಲೋ ಗೊತ್ತಿರ್ತಕ್ಕಂಥ, ಜಾಸ್ತಿ ಕೇಳಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು 1 GB = 1024 KB ಏನು ಕೊಟ್ಟಿದ್ದಾರೋ. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗೆ 1024 KB ಬಂದು 1 ಮೆಗಾಬೈಟ್. ಸೊ ಹಾಗಾಗಿ 1 GB ಅಲ್ಲ, 1024 KB ಬಂದು 1 ಮೆಗಾಬೈಟು. ಸೊ 1024 ಮೆಗಾಬೈಟ್ ಬಂದು 1 GB. ಸೊ ಇಲ್ಲಿ ತಪ್ಪಾಗಿರ್ತಕ್ಕಂಥದ್ದು. ಸೊ 1024 KB ಬಂದು 1 MB, 1024 MB ಬಂದು 1 GB. ಸೊ ಆಪ್ಷನ್ ಬಿ ನೋಡಿ ಇಲ್ಲಿದೆ, ಬೇಕಂದರೆ ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಕೆಳಗಿನಲ್ಲಿ ಯಾವುದು ಡಿಸೈನಿಂಗ್ ತಂತ್ರಾಂಶವಾಗಿದೆ ಅಂತ ಕೊಟ್ಟಿದ್ದಾರೆ. ವಿಚ್ ಒನ್ ಈಸ್ ದ ಎಕ್ಸಾಂಪಲ್ ಫಾರ್ ಡಿಸೈನಿಂಗ್ ಸಾಫ್ಟ್ವೇರ್? ಸೊ ಡಿಸೈನಿಂಗ್ ತಂತ್ರಾಂಶವಾಗಿದೆ. ಸೊ ನಾನು ಹೇಳಿದ್ದೆ ಲಾಸ್ಟ್ ಒಂದು ಇದರಲ್ಲಿ MS ಆಫೀಸು, ಫೋಟೋಶಾಪು ಮತ್ತು ಕೋರಲ್ ಡ್ರಾ. ಸೊ ಅಪ್ಲಿಕೇಶನ್ ಸಾಫ್ಟ್ವೇರಲ್ಲಿ ಬರ್ತಕ್ಕಂಥದ್ದು ಈ 3 ಅಂತ. MS ಆಫೀಸು, ಫೋಟೋಶಾಪು, ಕೋರಲ್ ಡ್ರಾ, ಇದು 3 ಒಂದು ಅಪ್ಲಿಕೇಶನ್ ಸಾಫ್ಟ್ವೇರಲ್ಲಿ ಬರ್ತಕ್ಕಂಥದ್ದು. ಸೊ ನೋಡಿ ಇಲ್ಲಿ ಕೇಳಿರೋದೇನು? ಡಿಸೈನಿಂಗ್ ತಂತ್ರಾಂಶ. ಸೊ MS ಆಫೀಸ್ ಅಂತ ಹೇಳಿದ್ರೆ MS ಆಫೀಸ್ ಬಂದು MS ಎಕ್ಸೆಲ್ಲು, ವರ್ಡು ಮತ್ತು ಡಾಕ್ಯುಮೆಂಟ್, ಇದು PPT. ಸೊ ಅದು ಟೆಕ್ಸ್ಟ್ ಮತ್ತು ಒಂದು ಎಡಿಟ್ಗೋಸ್ಕರ ಬರ್ತಕ್ಕಂಥದ್ದು. ಫೋಟೋಶೂಟ್ ಬಂದು ಫೋಟೋಗಳ ಇಮೇಜ್ಗೋಸ್ಕರ ಬರ್ತಕ್ಕಂಥದ್ದು. ಇನ್ನು ಕೋರಲ್ ಡ್ರಾ ಬಂದು ಇದು ಡಿಸೈನ್ ಸಾಫ್ಟ್ವೇರ್ ಆಗಿರ್ತಕ್ಕಂಥದ್ದು. ಆಪ್ಷನ್ ಡಿ. ಸೊ ಆನ್ಸರ್ ಬಂದು ಆಪ್ಷನ್ ಡಿ, ಕೋರಲ್ ಡ್ರಾ. ಆ್ಯಂಡ್ ನೆಕ್ಸ್ಟು ಏಕವರ್ಣದ ಮಾನಿಟರ್ ಎಂದರೆ ಏನು ಅಂತ ಕೇಳಿದರೆ, ಮೊನೋಕ್ರೋಮ್ ಮಾನಿಟರ್ ಮೀನ್ಸ್ ಬಿಳಿ ಬಣ್ಣದ ಮಾನಿಟರ್, ವೈಟ್ ಕಲರ್ ಮಾನಿಟರ್. ಕಪ್ಪು ಬಣ್ಣದ ಮಾನಿಟರ್, ಬ್ಲ್ಯಾಕ್ ಕಲರ್ ಮಾನಿಟರ್. ಕಪ್ಪು ಮತ್ತು ಬಿಳಿ ಬಣ್ಣದ ಮಾನಿಟರ್ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾನಿಟರ್. ಮೇಲಿನ ಯಾವುದು ಅಲ್ಲ, ನನ್ ಆಫ್ ದ ಹೆಬೋ. ಸೊ ನೋಡಿ, ಏಕವರ್ಣ ಅಂತ ಕೊಟ್ಟಾಗ ಒಂದು ವರ್ಣ ಅಂತ ನಾವು ತೊಗೊಳ್ತೀವಿ. ಬಟ್ ಏಕವರ್ಣ ಅಂತ ಹೇಳಿದ್ರೆ ಕಪ್ಪು ಬಿಳುಪು ಅಥವಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾನಿಟರ್ನ ನಾವು ಏಕವರ್ಣ ಮಾನಿಟರ್ ಅಂತ ಹೇಳ್ತೀವಿ. ಸೊ ಇಲ್ಲಿ 2 ಥರ ಮಾನಿಟರ್ ಬರುತ್ತೆ. ಏಕವರ್ಣದ ಮಾನಿಟರ್ ಮತ್ತು ಬಹುವರ್ಣದ ಮಾನಿಟರ್ ಅಂತ 2 ಟೈಪಲ್ಲಿ ಬರ್ತಕ್ಕಂಥದ್ದು. ಸೊ ಇಲ್ಲಿ ಕಪ್ಪು ವರ್ಣ ಅಂತ ಹೇಳಿದಾಗ ಕಪ್ಪು ಮತ್ತು ಬಿಳಿ ಎರಡೂ ಸಹ ಬರ್ತಕ್ಕಂಥದ್ದು. ಆ್ಯಂಡ್ ಬಹುವರ್ಣ ಅಂತ ಹೇಳಿದಾಗ ಎಲ್ಲ ಥರ ಕಲರು ಮಿಕ್ಸ್ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ ನೋಡ್ತಾ ಹೋಗೋಣ. ನೋಡಿ, ದರ್ಶಕ ಅಂತ ಹೇಳಿದ್ರೆ ಮಾನಿಟರ್ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸೊ ಗಣಕದ ಅಕ್ಷರ, ಮಾಹಿತಿ ಮತ್ತು ಸಂದೇಶವನ್ನು ಬಿತ್ತರಿಸ್ತಕ್ಕಂಥದ್ದು. ಇದು ಬಂದು VDU ಅಂತ ಹೇಳ್ತೀವಿ. ಇಟ್ ಮೀನ್ಸ್ ವಿಜುವಲ್ ಡಿಸ್ಪ್ಲೇ ಯೂನಿಟ್ ಅಂತಕ್ಕಂಥ ಒಂದು ಇದಕ್ಕೆ ಎಕ್ಸಾಂಪಲ್ ಅಂತ ಹೇಳ್ಬಹುದು. ಆ್ಯಂಡ್ ನೆಕ್ಸ್ಟ್ ಇವಾಗ ಸ್ಟ್ಯಾಂಡರ್ಡ್ ಔಟ್ಪುಟ್ ಡಿವೈಸ್ ಅಂತ ಹೇಳ್ತೀವಿ. ಸೊ ಇದೊಂದು ಔಟ್ಪುಟ್ ಡಿವೈಸ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಇವು ಬಿತ್ತರಿಸೋ ಮಾಹಿತಿಗೆ ಸಾಫ್ಟ್ ಕಾಪಿ ಅಂತ ಹೇಳ್ತಾರೆ. ಸೊ ಇದು ಸಹ ವೆರಿ ಇಂಪಾರ್ಟೆಂಟು. ಸಾಫ್ಟ್ ಕಾಪಿ ಅಂತ ಯಾವುದನ್ನು ಕರೀತಾರೆ ಅಂತ ಹೇಳಿದ್ರೆ, ಈ ವಿಜುವಲ್ ಏನು ಡಿಸ್ಪ್ಲೇ ಯೂನಿಟ್ ಬಿತ್ತರಿಸ್ತಕ್ಕಂಥ ಒಂದು ಮಾಹಿತಿಯನ್ನು ಸಾಫ್ಟ್ ಕಾಪಿ ಅಂತ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟು ಸೊ ಇಲ್ಲಿ ಇನ್ನೂ ಒಂದು ಕೊಟ್ಟಿದ್ದಾರೆ ನೋಡಿ, ಇವುಗಳಲ್ಲಿ ಬದಲಾವಣೆಯನ್ನು ತರಬಹುದಾಗಿದೆ. ಸೊ ಆಪ್ಷನಲ್ಲಿ ಕೊಡ್ತಾರೆ ಈ ಥರ. ಆ್ಯಂಡ್ ನೆಕ್ಸ್ಟ್ ಇವುಗಳ ಗುಣಮಟ್ಟವನ್ನು ರೆಸಲ್ಯೂಷನ್ಗಳಲ್ಲಿ ಅಳಿತಾರಂತೆ, ಸರಿನಾ? ಸೊ ಆ್ಯಂಡ್ ಹೆಚ್ಚಿದರೆ ಚಿತ್ರದ ಗುಣಮಟ್ಟ ಚೆನ್ನಾಗಿರುತ್ತದೆ. ಆ್ಯಂಡ್ ನೆಕ್ಸ್ಟ್ ಇವುಗಳ ಗಾತ್ರವನ್ನು ಕರ್ಣದ ಅಳತೆಯಿಂದ ಅಳಿತಾರಂತೆ. ಗುಣಮಟ್ಟ ಬಂದು ರೆಸಲ್ಯೂಷನು, ಗಾತ್ರ ಬಂದು ಕರ್ಣದ ಅಳತೆಯಂತೆ. ಆ್ಯಂಡ್ ನೆಕ್ಸ್ಟ್ ಏಕವರ್ಣೀಯ ದರ್ಶಕ ಅಂತ ಹೇಳಿದ್ರೆ ಬ್ಲ್ಯಾಕ್ ಅಥವಾ ಕಪ್ಪು ಬಣ್ಣದ ಹಿನ್ನೆಲೆಯಲ್ಲಿ ಬಿಳಿಯ ಬಣ್ಣ ಉತ್ಪಾದಿಸುವ ದರ್ಶಕ. ಇಟ್ ಮೀನ್ಸ್ ಕಪ್ಪು ಮತ್ತು ಬಿಳಿ ಎರಡೂ ಸಹ ಬರ್ತಕ್ಕಂಥದ್ದು. ಇದನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ದರ್ಶಕ ಅಂತಲೂ ಸಹ ಕರೀತಾರಂತೆ. ಆ್ಯಂಡ್ ನೆಕ್ಸ್ಟ್ ಬಹುವರ್ಣೀಯ ದರ್ಶಕ ಅಂತ ಹೇಳಿದಾಗ ಹಲವಾರು ಬಣ್ಣಗಳನ್ನು ಉತ್ಪಾದಿಸ್ತಕ್ಕಂಥ ದರ್ಶಕ. ಇವುಗಳನ್ನು ಕಲರ್ ದರ್ಶಕ ಅಂತ ಸಹ ಕರೀತಾರೆ. ಸೊ ಇಲ್ಲಿ ಏಕವರ್ಣೀಯ, ಬಹುವರ್ಣೀಯ 2 ಬರುತ್ತೆ. ಏಕವರ್ಣೀಯ ಅಂತ ಹೇಳಿದಾಗ ಕಪ್ಪು ಮತ್ತು ಬಿಳುಪು, ಇದನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ದರ್ಶಕ ಅಂತ ಹೇಳ್ತಾರೆ. ಬಹುವರ್ಣೀಯ ಅಂತ ಹೇಳಿದ್ರೆ ಕಲರ್ ದರ್ಶಕ ಅಂತ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಮೆಮೊರಿಯ ಸಣ್ಣ ಗಾತ್ರ ಯಾವುದು ಅಂತ ಕೇಳಿದರೆ ಸ್ಮಾಲ್ ಯೂನಿಟ್ ಆಫ್ ಮೆಮೊರಿ. ಸೊ ನಾನು ಇದು ಕೊಟ್ಟಿದ್ದೆ ನೋಡಿ, ಇದು
ತುಂಬ ಚಿಕ್ಕದು ಅಂತ ಹೇಳಿದಾಗ ಬೈನರಿ ಡಿಜಿಟು, ಅದಾದ ನಂತರ ಬಿಟ್ ಅಂತಕ್ಕಂಥದ್ದು, ಅದಾದ ನಂತರ ಬರ್ತಕ್ಕಂಥದ್ದು ನಿಬ್ಬಲ್ಲು, ಅದಾದ ನಂತರ ಬೈಟು. ಸೊ ನೋಡಿ ಇದರ ಪ್ರಕಾರ ನೋಡ್ತಾ ಹೋದಾಗ ಫಸ್ಟ್ ಬರೋದು ಬೈನರಿ, ಅದಾದ ನಂತರ ಬಿಟ್ಟು, ಅದಾದ ನಂತರ ನಿಬ್ಬಲ್ಲು, ಅದಾದ ನಂತರ ಬೈಟು. ಸೊ ಇದರ ಪ್ರಕಾರ ನೋಡ್ತಾ ಹೋದಾಗ ಇಲ್ಲಿ ಬರ್ತಕ್ಕಂಥದ್ದು ಬೈಟು, ಅದಾದ ನಂತರ KB ಆ್ಯಂಡ್ ನೆಕ್ಸ್ಟ್ ಬರ್ತಕ್ಕಂಥದ್ದು MB, ಅದಾದ ನಂತರ GB. ಸೊ ಬೈಟು ಇದಕ್ಕೆ ಆನ್ಸರು. ಸೊ ಇದಕ್ಕಿಂತ ಚಿಕ್ಕದು ಅಂತ ಹೇಳಿದ್ರೆ ಬಿಟ್ ಬರುತ್ತೆ. ಸೊ ಅದಕ್ಕಿಂತ ಚಿಕ್ಕದು ಅಂತ ಹೇಳಿದ್ರೆ ನಿಬ್ಬಲ್ ಬರುತ್ತೆ. ಸಾರಿ ನಿಬ್ಬಲ್ಲು ಬಿಟ್ಗಿಂತ ದೊಡ್ಡದು. ಫಸ್ಟ್ ಬರ್ತಕ್ಕಂಥದ್ದು ಬೈನರಿ ತುಂಬ ಚಿಕ್ಕದು, ಅದಾದ ನಂತರ BIT ಬಿಟ್ ಅಂತ ಕೊಟ್ಟರೆ ನೀವು ಇದನ್ನೇ ಆನ್ಸರ್ ಮಾಡಬೇಕಾಗುತ್ತೆ. ಸೊ ಇದು ಕೊಡಲಿಲ್ಲ ಅಂದಾಗ ಬೈಟು. ಆ್ಯಂಡ್ ನೆಕ್ಸ್ಟು ಯಾವುದೇ ಎಕ್ಸಾಮಲ್ಲಿ ಕೇಳಿದರೆ ಇದರ ಒಂದು ಬೈನರಿ ಡಿಜಿಟು ಸಹ ಕೇಳ್ತಾರೆ, ಇದನ್ನು ಸಹ ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು MS Excelನಲ್ಲಿ ಸೂತ್ರವು ಆರಂಭವಾಗುವುದು ಡ್ಯಾಶ್ ಚಿಹ್ನೆಯಿಂದ ಕೊಟ್ಟಿದ್ದಾರೆ. ಇನ್ MS Excel ಎವ್ರಿ ಫಾರ್ಮುಲಾ ಸ್ಟಾರ್ಟ್ಸ್ ವಿತ್ ಪ್ಲಸ್ ಮೈನಸ್ ಈಕ್ವಲ್ಸ್ ಮತ್ತು ಬಾರ್ ಕೊಟ್ಟಿದ್ದಾರೆ. ಸೊ ಇಲ್ಲಿ MS Excelನಲ್ಲಿ ಯಾವುದೇ ಒಂದು ಸೂತ್ರ ಆರಂಭ ಆಗಬೇಕು ಅಂತ ಹೇಳಿದ್ರೆ ನಾವು ಯೂಸ್ ಮಾಡ್ತಕ್ಕಂಥ ಚಿಹ್ನೆ ಅಂತ ಹೇಳಿದ್ರೆ ಸೈನ್ ಬಂದು ಆಪ್ಷನ್ C ಈಕ್ವಲ್. ಸೊ ಇದು MS Excelನಲ್ಲಿ. ಸೊ ಇದು ಸಹ 2-3 ಸರಿ ಎಕ್ಸಾಮಲ್ಲಿ ಕೇಳಿದರೆ. ಸೊ ಲಾಸ್ಟ್ ಒಂದು ಎಕ್ಸಾಮಲ್ಲೂ ಸಹ ಕೇಳಿದ್ರಿದು. ಸೊ ಇದನ್ನು ಸಹ ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ಬಂದು ಕೆಳಗಿನಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ ಆಗಿಲ್ಲ ಅಂತ ಕೇಳಿದರೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆನ್ ಆಪರೇಟಿಂಗ್ ಸಿಸ್ಟಮ್. ಸೊ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳಿದ್ರೆ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು, ಕಂಪ್ಯೂಟರ್ಗೂ ಮತ್ತು ಏನು ಕೆಲಸ ಮಾಡ್ತಾ ಇರ್ತಾರೆ ಮನುಷ್ಯ, ಸೊ ಮಾನವ, ಅವರಿಬ್ಬರ ನಡುವೆ ಕೆಲಸ ಮಾಡ್ತಕ್ಕಂಥ ಮಧ್ಯವರ್ತಿಯಾಗಿ ಇಂಟರ್ಮೀಡಿಯೇಟ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಈ ಒಂದು ಆಪರೇಟಿಂಗ್ ಸಿಸ್ಟಮು. ಸೊ ಇದರ ಅಡಿಯಲ್ಲಿ ಯಾವುದು ಬಂದಿಲ್ಲ ಅಂತ ಕೇಳಿದರೆ ಆಂಡ್ರಾಯ್ಡು, ವಿಸ್ಟಾ, iOS ಮತ್ತು ಒಪೆರಾ. ಇದು ನಿನ್ನೆ ಕ್ವಶನಲ್ಲೂ ಹೇಳಿದ್ದೆ ನಾನು. ಆನ್ಸರ್ ಬಂದು ಒಪೆರಾ. ಏನಕ್ಕೆ ಒಪೆರಾ ಇದರಿಂದ ಹೊರತಾಗಿದೆ ಅಂತ ಹೇಳಿದ್ರೆ ಸೊ ನೋಡಿ ಆಂಡ್ರಾಯ್ಡ್ ಮತ್ತು ವಿಸ್ತಾ, iOS ಬಂದು ಆಪರೇಟಿಂಗ್ ಸಿಸ್ಟಮ್ಗೆ ಎಕ್ಸಾಂಪಲ್ಸು. ಒಪೆರಾ ಬಂದು ಇಂಟರ್ನೆಟ್ ಬ್ರೌಸರ್ಗೆ ಸಂಬಂಧಪಟ್ಟಂಥದ್ದು. ಸೊ ಹಾಗಾಗಿ ಆನ್ಸರ್ ಆಪ್ಷನ್ D. ಇನ್ನು ಆಪರೇಟಿಂಗ್ ಸಿಸ್ಟಮಲ್ಲಿ ಯಾವ್ದು ಬರುತ್ತೆ ಅಂತ ನೋಡ್ತಾ ಹೋದೆ ನೋಡಿ. ಇದು ಒಂದು ಇನ್ಫಾರ್ಮೇಷನ್ ನೀವು ಒಂದು ಕಡೆ ನೋಟ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ BOS ಅಂತಕ್ಕಂಥದ್ದು ಬರುತ್ತೆ, ಆ್ಯಂಡ್ DOS ಮತ್ತು ಲೈನಕ್ಸ್ ಅಂತ ಹೇಳ್ಬೋದು, ಆ್ಯಂಡ್ ಮ್ಯಾಕ್ಸ್ OS ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ನೋಡಿ ಯುನಿಕ್ಸ್ ಅಂತಕ್ಕಂಥದ್ದು, ಯುನಿಪ್ಲೆಕ್ಸ್ಡ್ ಇನ್ಫಾರ್ಮೇಷನ್ ಕಂಪ್ಯೂಟಿಂಗ್ ಸಿಸ್ಟಮ್ ಅಂತಕ್ಕಂಥದ್ದು ಇದರ ಒಂದು ಅಬ್ರಿವೇಷನ್, ಅದು ಸಹ ನೋಡ್ಕೊಳ್ಳಿ. ವಿಂಡೋಸು. ಸೊ ಇಷ್ಟು ಬಂದು ಆಪರೇಟಿಂಗ್ ಸಿಸ್ಟಮ್ಗೆ ಎಕ್ಸಾಂಪಲ್ಸು ಕೇಳ್ತಾರೆ ಇದು. ಸೊ ವಿಂಡೋಸು, ಯುನಿಕ್ಸ್, ಮ್ಯಾಕ್ಸ್ OS, ಲೈನಕ್ಸ್ ಆ್ಯಂಡ್ DOS, BOS ಇಷ್ಟು ಬಂದು ಕಾರ್ಯಾಚರಣೆ ವ್ಯವಸ್ಥೆ ಅಥವಾ ಆಪರೇಟಿಂಗ್ ಸಿಸ್ಟಮ್ಗೆ ಎಕ್ಸಾಂಪಲ್ಲು. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ನುಡಿ ತಂತ್ರಾಂಶ ಎಂಬುದು ಡ್ಯಾಶ್ ತಂತ್ರಾಂಶ ಅಂತ ಕೊಟ್ಟಿದ್ರೆ ನುಡಿ ಸಾಫ್ಟ್ವೇರ್ ಈಸ್ ಅ ಡ್ಯಾಶ್ ಸಾಫ್ಟ್ವೇರ್ ಅಪ್ಲಿಕೇಶನ್ ಸಿಸ್ಟ್ CCನ ಟೋಪೋಗ್ರಫಿನ ಮೇಲಿನ ಯಾವುದು ಅಲ್ಲ ಅಂತ ಹೇಳಿದರೆ. ಸೊ ನೋಡಿ ಇಲ್ಲಿ ಅಪ್ಲಿಕೇಶನ್ ಸಾಫ್ಟ್ವೇರ್ಗೆ ಬರೋದಿಲ್ಲ, ಇದು ಅಪ್ಲಿಕೇಶನ್ ಅಲ್ಲ. ಸೊ ಅಪ್ಲಿಕೇಶನ್ ಸಾಫ್ಟ್ವೇರ್ ನಾನು ಹೇಳಿದಾಗ MS ಆಫೀಸು ಮತ್ತು ಫೋಟೋಸ್ ಇದಕ್ಕೆ ಬರ್ತಕ್ಕಂಥದ್ದು ಮತ್ತು ಡ್ರಾ ಬರುತ್ತಲ್ಲ. ಸೊ ಅದು ಮಾತ್ರ 3 ಬಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಬರ್ತಕ್ಕಂಥದ್ದು. ಸಿಸ್ಟ್ CC ಬರೋದಿಲ್ಲ, ಟೋಪೋಗ್ರಫಿ ಮೇಲಿನ ಯಾವುದೂ ಅಲ್ಲ. ಆನ್ಸರ್ ಆಪ್ಷನ್ A. ಎಸ್ಸನ್ನು ಕೊಟ್ಟಿದ್ದಾರೆ, ಪಕ್ಕ ಆಪ್ಷನ್ A ಅಪ್ಲಿಕೇಶನ್. ಇದೊಂದು ಅಪ್ಲಿಕೇಶನ್ ತಂತ್ರಾಂಶ, ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳಬಹುದು. ಆಪ್ಷನ್ A. ವೆರಿ ಗುಡ್. ಸೊ ಕೆಲವರೆಲ್ಲ C ಹಾಕಿದ್ದಾರೆ. ಸೊ A ಅಲ್ಲ ಅಂದ ತಕ್ಷಣ ಸೊ ಆನ್ಸರ್ ಬಂದು ಆಪ್ಷನ್ A ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, MS Excelನಲ್ಲಿ ಸೆಲ್ ಎಡಿಟ್ಗಾಗಿ ಯಾವ ಶಾರ್ಟ್ಕಟ್ ಕೀಯನ್ನು ಬಳಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಇನ್ MS Excel ವಿಚ್ ಶಾರ್ಟ್ಕಟ್ ಕೀ ಫಾರ್ ಸೆಲ್ ಎಡಿಟಿಂಗ್. ಸೊ ನೋಡಿ F4, F2, F5 ಆ್ಯಂಡ್ F9 ಅಂತ ಕೊಟ್ಟಿದ್ದಾರೆ. ಸೊ ನೋಡ್ತಾ ಹೋದರೆ ಆನ್ಸರು ಆನ್ಸರ್ ಕೆಲವ್ರು ಕಳಿಸಿದ್ದಾರೆ. ಓಕೆ, ಆನ್ಸರ್ ಆಪ್ಷನ್ 2 F2 ಅಂತಕ್ಕಂಥದ್ದು.
ಸೊ ಇದನ್ನು ಸುಮಾರು ಸಾರಿ ಹೇಳಿದ್ದೀನಿ, ಇದಕ್ಕೆ ಸಂಬಂಧಪಟ್ಟಂತೆ ತುಂಬ ಸಾರಿ ಕೊಟ್ಟಿದ್ದೀನಿ ಆ್ಯಂಡ್ ಫಂಕ್ಷನ್ಸ್ ಕೀಗಳನ್ನೂ ಸಹ ಹಾಕಿದ್ದೀನಿ. ಆದರೂ ಸಹ ಆನ್ಸರು ABCD ಎಲ್ಲ ಬರ್ತಿದೆ. ಸೊ ನೋಡಿ ಇಲ್ಲಿ F4 ಏನಿದೆಯೋ ಇದು ಬಂದು ಹಿಂದಿನ ಕ್ರಿಯೆ, ಇಟ್ ಮೀನ್ಸ್ ರಿಪೀಟ್ ದ ಲಾಸ್ಟ್ ಕಾಮೆಂಟ್ ಆರ್ ಆ್ಯಕ್ಷನ್ ಇಫ್ ಪಾಸಿಬಲ್ ಅಂತಕ್ಕಂಥದ್ದು. ಇಟ್ ಮೀನ್ಸ್ ಹಿಂದೆ ಇರ್ತಕ್ಕಂಥ ಒಂದು ಇದನ್ನು ಪುನರಾವರ್ತನೆಗೊಳಿಸ್ತಕ್ಕಂಥದ್ದು F4 ಆಗಿರುತ್ತೆ. ಆ್ಯಂಡ್ F2 ಅಂತ ಹೇಳಿದ್ರೆ ಆಯ್ಕೆ ಮಾಡಿದಂಥ ಕೋಶದಲ್ಲಿ ಕರ್ಸರನ್ನು ಕಾಣಿಸ್ತಕ್ಕಂಥ, ಇಟ್ ಮೀನ್ಸ್ ಕೋಶ ಅಂತ ಹೇಳಿದ್ರೆ ಸೆಲ್ ಅಂತ ಹೇಳ್ತೀವಿ, ಕೋಶ ಅಂತ ಹೇಳಿ ಕನ್ನಡದಲ್ಲಿ, ಸೆಲ್ ಬಂದು ಇಂಗ್ಲೀಷಲ್ಲಿ. ಸೊ ಇದು ಬಂದು ಆಪ್ಷನ್ 2 F2 ಇಂದ ಇದು ಬಂದು ಸೆಲ್ ಎಡಿಟ್ ಮಾಡ್ತಕ್ಕಂಥದ್ದು. ಆ್ಯಂಡ್ F5 ಅಂತ ತುಂಬ ಸರಿ ಕೇಳಿದರೆ ನಿಗದಿತಪಡಿಸಿದ ಸ್ಥಳಕ್ಕೆ ಕಮಾಂಡನ್ನು ಚಲನೆಯನ್ನು ಮಾಡ್ತಕ್ಕಂಥದ್ದು. ಇಟ್ ಮೀನ್ಸ್ ಡಿಸ್ಪ್ಲೇ ದ ಗೋ ಟು ಡೈಲಾಗ್ ಬಾಕ್ಸ್, ಆಪ್ಷನ್ C F5 ಅಂತಕ್ಕಂಥದ್ದು. ಆ್ಯಂಡ್ F9 ಬಂದು ಕಾರ್ಯಪುಸ್ತಕ ಕ್ರಿಯಾ ಹಾಳೆಗಳನ್ನು ಲೆಕ್ಕ ಮಾಡ್ತಕ್ಕಂಥದ್ದು. ಕ್ಯಾಲ್ಕುಲೇಟ್ಸ್ ಆಲ್ ವರ್ಕ್ಶೀಟ್ಸ್ ಇನ್ ಆಲ್ ಓಪನ್ ಬುಕ್ಸ್, ಇಟ್ ಮೀನ್ಸ್ ಇದು ಕ್ಯಾಲ್ಕುಲೇಟ್ಗೆ ಬರ್ತಕ್ಕಂಥದ್ದು. ಇದು ನಿಗದಿತ ಸ್ಥಳಕ್ಕೆ ಮೂವ್ ಮಾಡ್ತಕ್ಕಂಥದ್ದು. ಇದು ಬಂದು ಸೆಲ್ಲನ್ನು ಎಡಿಟ್ ಮಾಡ್ತಕ್ಕಂಥದ್ದು. ಆ್ಯಂಡ್ F4 ಬಂದು ಹಿಂದಿನ ಕ್ರಿಯೆಯನ್ನು ಪುನರಾವರ್ತನೆ ಮಾಡ್ತಕ್ಕಂಥದ್ದು. ಓಕೆ, ಸೊ ಹಾಗಾಗಿ ಆನ್ಸರ್ ಆಪ್ಷನ್ 2 F2 ಸೆಲ್ ಎಡಿಟು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, JPEGಯ ವಿಸ್ತೃತ ರೂಪ ಏನು? ಎಕ್ಸ್ಟೆಂಡ್ ಫಾರ್ಮ್ ಆಫ್ JPEG ಈಸ್ ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪೋರ್ಟ್ ಗ್ರೂಪ್, ಜಾಯಿಂಟ್ ಪೋಲರ್ ಎಕ್ಸ್ಪೋರ್ಟ್ ಗ್ರೂಪ್, ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸೆಲ್ ಗ್ರೂಪ್, ನನ್ ಆಫ್ ದ ಹೆಬೋ. ಇಸ್ ಆನ್ಸರ್ ಎಸ್ ಆಪ್ಷನ್ 1 ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ ಗ್ರೂಪ್. ಸೊ ಅಬ್ರಿವೇಷನ್ಸ್ಗಳು ಸಹ ನಾನು ಹಾಕಿದ್ದೀನಿ, ಆ್ಯಕ್ರೋನಿಮ್ಸ್ ಅಂತ ಹೇಳ್ಬಿಟ್ಟು. ಸೊ ಎಷ್ಟಿದೆಯೋ ಆಲ್ಮೋಸ್ಟ್ 400 ಹಾಕಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ಲ ನೋಡ್ಕೊಂಡು ಬನ್ನಿ. ಆಪ್ಷನ್ A ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ ಗ್ರೂಪ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಪೋರ್ಟ್ರೈಟ್ ಮತ್ತು ಲ್ಯಾಂಡ್ಸ್ಕೇಪ್ ಎಂಬುದು ಏನು ಅಂತ ಕೇಳಿದರೆ. ಸೊ ಪೋರ್ಟ್ರೈಟ್ ಆ್ಯಂಡ್ ಲ್ಯಾಂಡ್ಸ್ಕೇಪರ್, ಪೇಜ್ ಓರಿಯೆಂಟೇಷನ್, ಪೇಜ್ನ ಗಾತ್ರ, ಪೇಜ್ ಲೇಔಟ್, ಮೇಲಿನ ಎಲ್ಲವೂ. ಎಸ್ ಆನ್ಸರ್ ಬಂದು ಪೇಜ್ ಓರಿಯೆಂಟೇಷನ್, ಆಪ್ಷನ್ 1 ಪೋರ್ಟ್ರೈಟ್ ಮತ್ತು ಲ್ಯಾಂಡ್ಸ್ಕೇಪ್ ಇದು ಬರ್ತಕ್ಕಂಥದ್ದು ಪೇಜ್ ಓರಿಯೆಂಟೇಷನಲ್ಲಿ ಬರ್ತಕ್ಕಂಥದ್ದು. ಎಸ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ನೋಡಿ, 6.0ನಲ್ಲಿ ಸ್ಕಂದಶ್ರೀ ಎಂದು ಬರೆಯಲು ಬಳಸುವ ಕೀಗಳು ಯಾವುವು ಅಂತ ಕೇಳಿದರೆ. ಸೊ ಇದು ಕನ್ನಡ ಟೈಪಿಂಗು. ವಾಟ್ ಆರ್ ದ ಕೀಸ್ ಯೂಸ್ ಟು ರೈಟ್ ಸ್ಕಂದಶ್ರೀ ಇನ್ ನೋಡಿ 6.0. ಸೊ ನಾನು ಹೇಳಿದಾಗೆ ಸ್ಕಾ ಅಂತ ಹೇಳಿದಾಗ ಸಾ ಬರ್ತಕ್ಕಂಥದ್ದು ಸ್ಮಾಲ್ ಲೆಟರ್ ಎಸ್. ಈ ಶಾ ಏನಾರ ಬಂದರೆ ನಿಮಗೆ ಬಿಗ್ ಲೆಟರ್ ಎಸ್ ಬರಬೇಕು, ಮೂರನೇ ಸಾಗೆ ಸ್ಮಾಲ್ ಲೆಟರ್ ಎಸ್ ಬರಬೇಕು. ಸೊ ಹಾಗಾಗಿ ಆಪ್ಷನ್ ಬಿ ತಪ್ಪಾಗುತ್ತೆ. ಅದಾದ ನಂತರ ಬರ್ತಕ್ಕಂಥ ಒತ್ತಕ್ಷರ ಇದೆಯಲ್ವಾ, ಸೊ ಹಾಗಾಗಿ ಸ್ಮಾಲ್ ಲೆಟರ್ F ಬರಬೇಕು. ಬಿಗ್ ಲೆಟರ್ F ಬಂದರೆ ಹರ್ಕವತ್ತು ಬರ್ತಕ್ಕಂಥದ್ದು. ಸೊ ಸ್ಮಾಲ್ ಲೆಟರ್ F ಅಂತ ಹೇಳಿದ್ರೆ ಒತ್ತಕ್ಷರಕ್ಕೆ ಬರ್ತಕ್ಕಂಥದ್ದು. ಸೊ ನೋಡಿ, ಸೊ ಇದು ಹೋಯ್ತು. ಆ್ಯಂಡ್ ನೆಕ್ಸ್ಟು ಕೆಗೆ ಏನು ಬರಬೇಕು? ಕಾ ಬರಬೇಕು, ಸ್ಮಾಲ್ ಲೆಟರ್ ಕೆ. ಸೊ ಸ್ಮಾಲ್ ಲೆಟರ್ ಇದು ಬರುತ್ತೆ, ಬಿಗ್ ಲೆಟರ್ಗೆ ಈ ಕಾಗೆ ಬಿಗ್ ಲೆಟರ್ ಬರ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ಬರ್ತಕ್ಕಂಥದ್ದು ಕೆ. ಓಕೆ, 2 ಇದೆ. ಆ್ಯಂಡ್ ನೆಕ್ಸ್ಟ್ ಏನಿದೆಯೋ 0 ಏನಿದೆಯೋ 0ಗೆ ನೋಡ್ತಾ ಹೋದಾಗ 0ಗೆ ಬಂದು ಬಿಗ್ ಲೆಟರ್ ಎಮ್ ಬರುತ್ತೆ, ಮಾಗೆ ಬರ್ತಕ್ಕಂಥದ್ದು ಸ್ಮಾಲ್ ಲೆಟರ್ ಎಮ್. ಓಕೆ, ಸೊ ಹಾಗಾಗಿ ಇಲ್ಲಿ ಹೋಯ್ತು ನೋಡಿ, ಸ್ಮಾಲ್ ಲೆಟರ್ ಎಮ್ ಇದು ಮಾ ಬರಬೇಕು, ಇದು 0 ಬರುತ್ತೆ. ಆ್ಯಂಡ್ ನೆಕ್ಸ್ಟು ದಾಗೆ ಡಿ ಸ್ಮಾಲ್ ಲೆಟರ್ ಡಿ. ಇಲ್ಲಿ ಏನಾರ ಮಹಾಪ್ರಾಣಾಕ್ಷರ ಇದ್ದರೆ ಇಲ್ಲಿ ಬಿಗ್ ಲೆಟರ್ ಬರುತ್ತೆ. ಆ್ಯಂಡ್ ಈ ಶಾಗೆ ಬಿಗ್ ಲೆಟರ್ ಹೆಸ್ಸು. ಆ್ಯಂಡ್ ಒತ್ತಕ್ಷರ ಇರೋದ್ರಿಂದ F ತೊಗೊಳ್ತೀವಿ, 6 ಒತ್ತಕ್ಷರ R ತೊಗೊಳ್ತೀವಿ. ಆ್ಯಂಡು ದೀರ್ಘ ಇರೋದ್ರಿಂದ ಬಿಗ್ ಲೆಟರ್ ಐ ತೊಗೊಳ್ತೀವಿ, ದೀರ್ಘ ಇಲ್ಲ ಅಂದರೆ ಸ್ಮಾಲ್ ಲೆಟರ್ ಐ ತೊಗೊಳ್ತಿದ್ವಿ. ಆಪ್ಷನ್ 1. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡಿ, 6.0ರಲ್ಲಿ ಇದೇನಿದು ಅಂತ ಕೇಳಿದ್ದಾರೆ, ಅವರೇ ಟೈಪ್ ಮಾಡಿದ್ದಾರೆ ಕನ್ನಡನ ಎಂಬ ಕೀಗಳನ್ನು ಟೈಪ್ ಮಾಡಿದಾಗ ಯಾವ ಪದ ಪಡೆಯುವಿರಿ? ವಾಟ್ ವರ್ಡ್ ಯು ಗೆಟ್ ವೆನ್ ಯು ಟೈಪ್ ದ ಕೀಸ್? ಸೊ ಯಾವ ಒಂದು ವರ್ಡ್ ಬರುತ್ತೆ? ಸೊ ಹೆಚ್ ಅಂತ ತೊಗೊಳ್ದಾಗ ನಾವು ಇಲ್ಲಿ ಎಲ್ಲದಕ್ಕೂ ಸ್ಮಾಲ್ ಲೆಟರ್ ಹೆಚ್ ಬಂದು ಬರ್ತಕ್ಕಂಥದ್ದು. ಇನ್ನು ಹೃದಯ ಇದೇನಿದೆಯೋ ಸೊ ಇದಕ್ಕೆ ಹಾರ್ ಬರುತ್ತೆ. ಸೊ ಹಾಗಾಗಿ ಇದನ್ನು ಹೃದಯ. ಓಕೆ. ಆ್ಯಂಡ್ ನೆಕ್ಸ್ಟು ಡಿ ಬರ್ತಕ್ಕಂಥದ್ದು ದಾ. ಓಕೆ. ಆ್ಯಂಡ್ ಯಾ. ಓಕೆ. ವೈಗೆ ಯಾ ಬರುತ್ತೆ, ಹೃದಯ ಎಲ್ಲ ಸೇಮ್ ಇದೆ. ನೆಕ್ಸ್ಟ್ ಉಳಿದಿರ್ತಕ್ಕಂಥದ್ದು ಏನಿದೆಯೋ ಇದನ್ನು ನೋಡ್ತಾ ಹೋದಾಗ ಇಲ್ಲಿ ಎಸ್ ಕೊಟ್ಟಿದ್ದಾರಲ್ವಾ, ಸೊ ಬಿಗ್ ಲೆಟರ್ ಎಸ್ ಅಂತ ಹೇಳಿದಾಗ ಮೊದಲನೇ ಶಾ ಬರ್ತಕ್ಕಂಥದ್ದು. ಸೊ ಅಲ್ವಾ, ಸೊ ಎಲ್ಲಿದೆ ಶಾ? ಇಲ್ಲಿದೆ ನೋಡಿ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಸಿ. ಇನ್ನು ದೀರ್ಘ ಅಂತ ಹೇಳಿದಾಗ ಬಿಗ್ ಲೆಟರ್ ಎ ಬರುತ್ತೆ, ಆ್ಯಂಡ್ ಸ್ಮಾಲ್ ಲೆಟರ್ ಎಸ್ ಬಂದು ಈ ಸಾಗಿ ಬರುತ್ತೆ, ಆ್ಯಂಡ್ ಒತ್ತಕ್ಷರ ಎಫ್, ಆ್ಯಂಡ್ ಟಿ ಒತ್ತಕ್ಷರ ತಾ ಆಯಿತು. ಆ್ಯಂಡ್ ಮತ್ತೆ ಇನ್ನೊಂದು ರಾಗೆ ಇನ್ನೊಂದು ಒತ್ತಕ್ಷರ ಎಫ್ ಹಾಕ್ಕೊಂಡ್ವಿ.
ಸೊ ಆ್ಯಂಡ್ ಈ ಒತ್ತಕ್ಷರಕ್ಕೆ ಆರ್ ಬಂತು. ಸೊ ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ನೋಡಿ 4.0ಯಲ್ಲಿ. ಸೊ ಇದು ನೋಡಿ ಯಾವುದೆಲ್ಲಾರು ಕೊಡಲಿ ಏನು ಪ್ರಾಬ್ಲಮ್ ಇಲ್ಲ. ಕರ್ನಾಟಕ ಎಂಬ ಶಬ್ದವನ್ನು ಟೈಪ್ ಮಾಡಲು ಬಳಸುವ ಕೀಗಳು ಯಾವುದು ಅಂತ ಕೇಳಿದರೆ ಸೊ ಕರ್ನಾಟಕ. ಸೊ ಕರ್ನಾಟಕ ಆಲ್ರೆಡಿ ಬಂದಿತ್ತು ಒಂದು ಸರಿ. ಕರ್ನಾಟಕ ಪದದ ಕನ್ನಡ ರೂಪ. ಸೊ ಹೇಳಿದ್ದೆ. ಸೊ ಆನ್ಸರ್ ಎಲ್ಲ ಕಳಿಸೋದು ನೋಡೋಣ. ಇದು ಲಾಸ್ಟು ಫಸ್ಟ್ ವೀಡಿಯೋದಲ್ಲೂ ಸಹ ಬಂದಿತ್ತು ಕಂಪ್ಯೂಟರ್ ಮಾಡೆಲ್ ಪೇಪರ್ 1ರಲ್ಲಿ. ನೋಡೋಣ ಲಾಸ್ಟ್ ಕ್ವೆಶನ್, ಟೈಮ್ ಆದರೂ ಪರವಾಗಿಲ್ಲ. ಸೊ ಕಾಗೇನು ಬರುತ್ತೆ? ಆಪ್ಷನ್ ಬಿ ಕೊಡ್ತಾ ಇದ್ದಾರೆ ನೋಡಿ. ಇಲ್ಲಿ ಕರ್ನಾಟಕ ಅಂತ ತಗೊಂಡಾಗ ಫಸ್ಟ್ ಲೆಟರ್ ಕೆ ಸ್ಮಾಲ್ ಲೆಟರ್ ಬರಬೇಕು. ಅದಾದ ನಂತರ ಏನು ಬರಬೇಕು? ನಾ ಅಲ್ವಾ? ಸೊ ನಾ ಬರಬೇಕು. ಓಕೆ, ಎನ್ಗೆ ನಾ ಬರಬೇಕು. ಆಪ್ಷನ್ ಬಿ ತಪ್ಪು. ಸೊ ಇದು ಸಹ ತಪ್ಪಾಯಿತು. ಬಿಗ್ ಲೆಟರ್ ಏನು ಬರುವಾಗೇ ಇಲ್ಲ. ಇದು ಸಹ ಬರುವಾಗಿಲ್ಲ. ಬಿ ಮ್ಯಾಮ್ ಹೆಂಗಾಗುತ್ತೆ? ಬಿ ಮ್ಯಾಮ್ ಕರ್ನಾಟಕ ಕೆ ಸ್ಮಾಲ್ ಲೆಟರ್ ಕೆ ಬಂತು. ನಾಗೇನು ಬರಬೇಕು? ಏನು ಬರಬೇಕು? ನಿನ್ನೆ ಒಂದು ವಿಡಿಯೋದಲ್ಲೇ ಇದು ಆನ್ಸರ್ ಕೊಟ್ಟಿದ್ದೀವಿ, ಬಟ್ ಆದರೂ ಮತ್ತೆ ಅದೇ ಸೇಮ್ ರಿಪೀಟ್. ತೆಗೆದು ನೋಡಿ ನಿನ್ನೆ ವಿಡಿಯೋನ. ಇದೇ ಸೇಮ್ ಕಂಪ್ಯೂಟರ್ ಪೇಪರಲ್ಲಿ ಕೊಟ್ಟಿದೆ ಕರ್ನಾಟಕನ ಇದನ್ನ. ಸೊ ಇಷ್ಟು ಬೇಗ ಇಲ್ಲಿಲ್ಲೇ ಮರ್ತ್ಬಿಟ್ರೆ ಹೇಗೆ? ಸೊ ಆನ್ಸರ್ ಆಪ್ಷನ್ 1. ಸೊ ನೋಡಿ ಇಲ್ಲಿ ಕಾಗೆ ಸ್ಮಾಲ್ ಲೆಟರ್ ಕೆ, ಎನ್ಗೆ ಸ್ಮಾಲ್ ಲೆಟರ್ ಎನ್, ಅಂಡ್ ದೀರ್ಘ ಇದೆ. ಬಿಗ್ ಲೆಟರ್ ಎ ಆಯಿತು. ಹರ್ಕವತ್ಗೆ ನಾನು ಹೇಳಿದ್ದೀನಿ ಹೊತ್ತಕ್ಷರ ಬಂದರೆ ಸ್ಮಾಲ್ ಲೆಟರ್ ಬರುತ್ತೆ, ಹರ್ಕವತ್ ಬಂದರೆ ಬಿಗ್ ಲೆಟರ್ ಅಂತ ಅಲ್ವಾ? ಬಿ ಮ್ಯಾಮ್ ಹಿಂಗೆ ಕರೆಕ್ಟು. ಬಿ ಮ್ಯಾಮು ಸೊ ಯಾವ ಕಡೆಯಿಂದ ಬಿ ಕರೆಕ್ಟು? ಆರ್ ಎಲ್ಲಿ ಬರಬೇಕಿಲ್ಲಿ? ಆರ್ ಬಂದಿದೆಯಲ್ಲ. ಸೊ ಆನ್ಸರ್ ಬಂದು ಆಪ್ಷನ್ ಎ. ಸೊ ನಾನು ಹೇಳಿದ್ದೀನಲ್ಲ. ಸೊ ಒಂದ್ಸರಿ ತೆಗೆದು ನೋಡಿ, ಇಲ್ಲಾಂದರೆ ನೀವು ಕರೆಕ್ಟಾಗಿ ಒಂದ್ಸರಿ ಟೈಪ್ ಮಾಡಿ ನೋಡಿ. ಸೊ ಆಪ್ಷನ್ 1 ಸರಿಯಾಗಿರ್ತಕ್ಕಂಥದ್ದು. ಕೆಗೆ ಕಾ ಬಂತು, ಎನ್ಗೆ ನಾ ಬಂತು, ದೀರ್ಘ ಇರೋದ್ರಿಂದ ಎ ಬಂತು, ಆ್ಯಂಡ್ ಅರ್ಕವತ್ಗೆ ಎಫ್ ಬಂದಿದೆ, ಟಾಗೆ ಕ್ಯೂ, ಆ್ಯಂಡ್ ಕೆಗೆ ಕಾ. ಸರಿ, ಎ ರಾಂಗ್ ಆದರೆ ಆನ್ಸರ್ ಏನು ಮ್ಯಾಮ್? ಫಸ್ಟ್ ಒಂದ್ಸರಿ ಕೊಟ್ಟಿರ್ತಕ್ಕಂಥದ್ದು ಕರೆಕ್ಟಾಗಿ ತಿಳ್ಕೊಂಡು ಬನ್ನಿ. ಸರಿ ತಪ್ಪು ಆಮೇಲೆ ಮಾತಾಡೋಣ. ಸೊ ಸರಿಯಾಗಿರೋದನ್ನ ಒಪ್ಕೊಳ್ಬೇಕು, ಬಟ್ ಎ ರಾಂಗ್ ಇಲ್ಲ. ಎ ಕರೆಕ್ಟ್ ಇದೆ, ಈ 3 ರಾಂಗ್ ಇದೆ. ಬೇಕಂತ ಹೇಳಿದ್ರೆ ನೀವು ಇನ್ನೊಂದು ಸರಿ ಕಡ್ಡಾಯ ಕನ್ನಡ ಪೇಪರ್ ಬಿಡಿಸಿ. ಓಕೆ, ಜಾಸ್ತಿ ಕನ್ಫ್ಯೂಸ್ ಆಗಿಬಿಡಿ. ಆಪ್ಷನ್ ಎ ಸರಿಯಾಗಿದೆ. ಸೊ ಯಾರೋ ಒಬ್ಬರು ತಪ್ಪ ಅಂತ ಹೇಳಿದ ಮಾತ್ರಕ್ಕೆ ಆನ್ಸರ್ ತಪ್ಪಾಗಿರೋದಿಲ್ಲ. ಸೊ ಇದು ಕರೆಕ್ಟಾಗಿರ್ತಕ್ಕಂಥ ಒಂದು ಫಾರ್ಮು. ಸೊ ಇದು ಬಂದು ಕಂಪ್ಯೂಟರ್ 65 ಕ್ವಶನ್ಸ್ ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಕಂಪ್ಲೀಟ್ ಆಗ್ತಾಯಿದೆ. ಸೊ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ.